ಇಡೀ ಜಗತ್ತೇ ನನ್ನ ಪಾಕೆಟ್ ಅಲ್ಲಿದೆ, ಆದ್ರೆ ನನ್ನ ಜಗತ್ತು ಈ ರಿಂಗ್ ನಲ್ಲಿದೆ. ಈ ರಿಂಗ್ ನ ಡಿಸೈನ್ ಮತ್ತು ಬೆಲೆ ನೋಡಿ ಯಾರು ಇಷ್ಟಪಡಬಾರ್ದು. ನನ್ನ ಮನ್ಸನ್ನ ನೋಡಿ ಯಾರು ಇಷ್ಟಪಡ್ತಾರೋ ಅಂತವ್ರನ್ನ ನಾನು ಹುಡುಕ್ಬೇಕು. ಆರ್ಗ್ಯಾನಿಕ್ ಆಗಿ ಪ್ರೀತಿ ಮಾಡಬೇಕು. ಯಾರಾದರೂ ಸಹಾಯ ಮಾಡಿ. ಊಟ ಮಾಡಿ 2 ದಿನ ಆಯ್ತು. ದಯವಿಟ್ಟು ಯಾರಾದರೂ ಭಿಕ್ಷೆ ಕೊಡಿ. ಊಟ ಮಾಡಿ 2 ದಿನ ಆಯ್ತು. ನನ್ನ ಮಾತು ಕೇಳಿ ಹೊಟ್ಟೆ ಹಸಿವಾಗ್ತಿದೆ. ಇದು ಡಿಪಾರ್ಟ್ಮೆಂಟ್ನ ನೇಹಾ ಅಲ್ವಾ? ಇವಳಿಗೆ ಎಷ್ಟು ಸಂಬಳ ಕೊಡ್ತೀನಿ, ಆದ್ರೆ ಇವಳ ಹಾರ್ಟ್ನ ಸ್ಕೋರ್ ಮಾತ್ರ 0. ಮಿಂಟಿ ಮಿಂಟಿ ಬಾಯಿಲಿ ನೋಡು 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 ನೋಡು. ಇವನು ಅದೇ ವ್ಯಕ್ತಿ ಅಲ್ವಾ? ಹೌದು, ಅವನೇ ಈ ವ್ಯಕ್ತಿ. ಹೌದು, ಇವನು ಅದೇ ಭಿಕ್ಷುಕ. ಬೇಗ ಬಾ, ಇಲ್ಲಿಂದ ಈಗ್ಲೇ ಹೋಗೋಣ. ಇಲ್ಲ ಅಂದ್ರೆ ಮತ್ತೆ ನಮ್ಮ ಹತ್ರ ಬಂದು ಹಣ ಕೇಳ್ತಾನೆ. ನಿನ್ನ ಮುಖ, ನಿನ್ನ ಕಣ್ಣುಗಳು, ಅಬ್ಬಾ ದೇವ್ರು ಎಂತ ಸೌಂದರ್ಯ ಸೃಷ್ಟಿ ಮಾಡಿದಾನೆ. ಎಕ್ಸ್ಕ್ಯೂಸ್ ಮೀ. ನನಗೆ ತುಂಬಾ ಹೊಟ್ಟೆ ಎಸಿತಾ ಇದೆ. ಊಟ ಮಾಡಕ್ಕೆ ಸ್ವಲ್ಪ ಹಣ ಕೊಡ್ತೀರಾ? ಖಂಡಿತ. ಇದು ತಗೊಳ್ಳಿ. ₹200? ಅಯ್ಯೋ ತಪ್ ನಂದೆ. ಈಗಿನ ಕಾಲದಲ್ಲಿ 200 ರೂಪಾಯಿಗೆ ಏನ್ ಬರುತ್ತೆ? ಒಂದ್ ನಿಮಿಷ ತಗೊಳ್ಳಿ ಅಷ್ಟೇ. ಇದಕ್ಕಿಂತ ಜಾಸ್ತಿ ಇಲ್ಲ. ಮಿಕ್ಕಿದ್ ನನ್ನ ಹಾಸ್ಟೆಲ್ ಫೀಸ್. ಬಾಯ್. ಕೇಳಿ. ಹೇಳಿ. ಇದು ನಿಮ್ಗಾಗಿ. ಇದೇನು? ನಿನ್ನ ಒಳ್ಳೆಯ ಕೆಲ್ಸದ ಫಲ. ವೇಷ ಹಾಕೊಂಡು ನಾಟಕ ಮಾಡ್ತಿದ್ದೀರಾ? ನಿಮ್ಮ ಹತ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಇಲ್ಲ ಇಲ್ಲ, ನೀವು ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾರೋ ಇದನ್ನ ಈ ಡಬ್ಬಿಲ್ ಹಾಕಿ ಹೋದ್ರು. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಓ, ಹಾಗಾದ್ರೆ ಯಾರೋ ನಿಮ್ ಜೊತೆ ತುಂಬಾ ದೊಡ್ಡ ತಮಾಷೆ ಮಾಡಿದ್ದಾರೆ. ನನಗೆ ಬ್ಯಾಂಕ್ ಬಗ್ಗೆ ಗೊತ್ತು. ಇಲ್ಲಿಂದ ದುಡ್ಡು ತೆಗೆಯೋದಕ್ಕೆ CEO ಸಿಗ್ನೇಚರ್ಸ್ ಬೇಕಾಗುತ್ತೆ. ಮತ್ತೆ ಈ ಎಂಟರ್ಪ್ರೈಸಸ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಚೆಕ್ ಫೇಕ್. ಒಂದ್ ನಿಮಿಷ. ಹಾಯ್ ಅಮ್ಮ, ಹ್ಯಾಪಿ ಬರ್ತ್ಡೇ ಟು ಯು. ನನ್ನ ಮುದ್ದು ಅಮ್ಮನಿಗೆ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮಗಳೇ. ನೋಡು, ನನ್ ಬರ್ಡೇ ಸೆಲೆಬ್ರೇಷನ್ಗೆ ನೀನು ಬೇಗ ಬಂದ್ಬಿಡ್ಬೇಕು. ನಿನ್ ಅಕ್ಕ ಮತ್ತೆ ಭಾವ ಸಹ ಬರ್ತಿದ್ದಾರೆ. ಸರಿ ಅಮ್ಮ, ನಾನ್ ಸರಿಯಾದ ಸಮಯಕ್ಕೆ ಬರ್ತೀನಿ. ನೋಡು ಮಗಳೇ, ನಾನ್ ನಿನ್ಗೆ ಕೊನೆದಾಗಿ ಕೇಳ್ತಾ ಇದ್ದೀನಿ. ನಿನ್ ಜೀವನದಲ್ಲಿ ಯಾರಾದ್ರೂ ಇದ್ರೆ ಅವರನ್ನು ಕೂಡ ನಿನ್ ಜೊತೆ ಕರ್ಕೊಂಡ್ ಬಾ, ಓಕೆ? ಇಲ್ಲ ಅಂತಂದ್ರೆ ನಿನಗ್ ಗೊತ್ತಲ್ವಾ, ನಮ್ MLA ಮಗ ಜಯರಾಜ್ ಇದಾನಲ್ವಾ, ಅವ್ನ್ ನಿನ್ನ ಮದ್ವೆ ಮಾಡ್ಕೊಳಕ್ ರೆಡಿ ಆಗಿದ್ದಾನೆ. ಜಯರಾಜ್ ತುಂಬಾ ಶ್ರೀಮಂತ. ಅವನ್ ಹತ್ರ ತುಂಬಾ ದುಡ್ಡಿದೆ. ನಮಗಿನ್ನೇನ್ ಬೇಕು, ಹೌದಲ್ವಾ? ಏನಮ್ಮ, ನೀನ್ ಮತ್ತೆ ಇದೇ ಟಾಪಿಕ್ ಶುರು ಮಾಡ್ಕೊಂಡ? ಅದೇ ಮದ್ವೆ ವಿಷಯ. ಇವತ್ತು ನಿಮ್ ಬರ್ಡೇ ಅಲ್ವಾ? ಇದೇನ್ ಬರ್ಡೇ ಕೇಕಾ? ಡೆಲಿವರಿ ಮಾಡೋ ತರ ಬಾಯ್ ಫ್ರೆಂಡ್ ಕರ್ಕೊಂಡ್ ಬಾ ಅಂದ್ರೆ? ಮತ್ತೆ ಬಾಯ್ ಫ್ರೆಂಡ್ ಬಗ್ಗೆ ನಾನು ನಿಮಗೆ ಮೊದ್ಲೇ ಹೇಳಿದ್ದೆ ಅಲ್ವಾ? ಅದು ಅಲ್ದೆ ಮದ್ವೆ ಬಗ್ಗೆ ಹೇಳೋದಾದ್ರೆ ನನಗ್ ಮದ್ವೆ ಆಗೋಕ್ ಇಷ್ಟ ಇಲ್ಲ. ಸರಿ, ನೀನ್ ಇಲ್ಲಿಗ್ ಬಾ, ಮನೆಗ್ ಬಂದ್ಮೇಲೆ ಮಾತಾಡೋಣ, ಓಕೆ? ಹಾ ಅಮ್ಮ, ಬಟ್ ಲಿಸನ್. ಅಮ್ಮ ಅಮ್ಮ, ನನ್ನ ಜಯರಾಜ್ ಅಂತ ಲೂಸರ್ನ ಯಾವತ್ತೂ ಮದ್ವೆ ಆಗಲ್ಲ. ಹಾಯ್, ವಿಲ್ ಯು ಬಿ ಮೈ ಫೇಕ್ ಬಾಯ್ ಫ್ರೆಂಡ್? ಏನು ಏನು? ಅದೇನಂದ್ರೆ, ನೀನ್ ನನ್ ಫೇಕ್ ಬಾಯ್ ಫ್ರೆಂಡ್ ಆಗ್ತೀಯಾ? ಫೇಕ್ ಬಾಯ್ ಫ್ರೆಂಡ್ ಅಂದ್ರೆ ಏನು? ಅದೆಲ್ಲ ಬಿಡು. ನೀನ್ ಇದನ್ ಫ್ರೀಯಾಗಿ ಮಾಡ್ಬೇಕಾಗಿಲ್ಲ. ನಾನ್ ದುಡ್ಡು ಕೊಡ್ತೀನಿ, 5,000 ರೂಪಾಯಿ. ನಿನ್ನ ಔಟ್ಫಿಟ್ ಮತ್ತೆ ಆಟಿಟ್ಯೂಡ್ ಸಾಫ್ಟ್ವೇರ್ನ ಸ್ವಲ್ಪ ಅಪ್ಡೇಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಹೋಗಣ್ವಾ? ಡೀಲ್ ಪಕ್ಕನಾ? ಪ್ಲೀಸ್ ಇದೊಂದು ಸಹಾಯ ಮಾಡಿ ಅಣ್ಣ. ಅಣ್ಣ, ಈ ಅಣ್ಣ ಗಿಣ್ಣ ಅಂತ ಎಲ್ಲ ಮಾತಾಡ್ಬೇಡ. ಯಾವ ಅಣ್ಣನೂ ಅಲ್ಲ. ಈ ಅಣ್ಣ ತಂಗಿ ನಾಟಕ ಎಲ್ಲ ಬರಲ್ಲ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸಿ. ಅಯ್ಯೋ ಕೇಳಿ, ದಯವಿಟ್ಟು ಸಹಾಯ ಮಾಡಿ ಪ್ಲೀಸ್ ಪ್ಲೀಸ್. ಫೇಕ್ ಬಾಯ್ ಫ್ರೆಂಡ್ ಅಂದ್ರೆ ಏನು? ನಿನಗ ಮೂವಿ ರೆಡಿಮೇಡ್ ಗಂಡ ನೆನ್ಪಿದ್ಯಾ? ಅದ್ರಲ್ಲಿ ಶಶಿಕುಮಾರ್ ರೆಡಿಮೇಡ್ ಗಂಡ ಆಗಿ ನಮ್ ಮಾಲಾಶ್ರೀ ಜೊತೆ ಇರ್ತಾರಲ್ವಾ? ಅದೇ ತರ
ನೀನ್ ನನಗೆ ಒಂದ್ ದಿನಕ್ಕೆ ಫೇಕ್ ಬಾಯ್ ಫ್ರೆಂಡ್ ಆಗ್ಬೇಕು. ಅದೇನ್ ಗೊತ್ತಾ, ಇವತ್ ನಮ್ಮ ಅಮ್ಮನ್ ಹುಟ್ಟದಬ್ಬ, ಅದಕ್ಕೆ ನಾನೊಬ್ಬ ಫೇಕ್ ಬಾಯ್ ಫ್ರೆಂಡ್ ನ ರೆಡಿ ಮಾಡ್ಬೇಕು. ಅವ್ನ್ ಯಾರೋ ಶ್ರೀಮಂತ ಹುಡುಗನ ಮದ್ವೆ ಆಗಲ್ಲ. ದಟ್ಸ್ ದ ಪ್ರಾಬ್ಲಮ್. ಸಹಾಯ ಮಾಡ್ತೀಯಾ ಅಲ್ವಾ? ಸರಿ. ವೆರಿ ಗುಡ್, ನಡಿ. ಏ ಇಡಿಯಟ್, ಇಷ್ಟೊಂದು ಖುಷಿ ಪಡ್ಬೇಡ. ಅವಳು ಹೇಳಿದ್ದು ಫೇಕ್ ಬಾಯ್ ಫ್ರೆಂಡ್ ಅಂತ, ರಿಯಲ್ ಬಾಯ್ ಫ್ರೆಂಡ್ ಅಂತ ಅಲ್ಲ. ಹೆಲೋ, ಎಕ್ಸ್ಕ್ಯೂಸ್ ಮೀ. ನೀನು ಫೇಕ್ ಬಾಯ್ ಫ್ರೆಂಡ್ ಆಕ್ಟಿಂಗ್ ಮಾಡು ಸಾಕು. ಅದನ್ ಬಿಟ್ಟು ಬೇರೆ ಏನೂ ಮಾಡ್ಬೇಡ. ಹೇ ಒಂದ್ ನಿಮಿಷ. ಇಲ್ಲಿ ನಾನು ನಿನ್ನ ಅಸಹಾಯಕ. ನನಗೆ ಗೊತ್ತು ನಾನು ಫೇಕ್ ಬಾಯ್ ಫ್ರೆಂಡ್ ಅಂತ. ಆದ್ರೆ ನಿನ್ನ ಅಮ್ಮನ ಪ್ರಕಾರ ನಾನು ರಿಯಲ್ ಬಾಯ್ ಫ್ರೆಂಡ್ ಅಲ್ವಾ? ಅಟ್ಲೀಸ್ಟ್ ನಿನ್ ಕೈ ಹಿಡ್ಕೊಳಕ್ಕೆ ಪರ್ಮಿಷನ್ ಕೊಡ್ತೀಯ ಅಲ್ವಾ? 2 ವರ್ಷದಿಂದ ಲವ್ ಮಾಡ್ತಾ ಇದೀವಿ ಅಂತಂದ್ರೆ ನಂಬಿಕೆ ಬರುತ್ತಲ್ವಾ? ರೈಟ್? ಅದು ಹಾ, ಸರಿ, ಓಕೆ, ಪರ್ಮಿಷನ್ ಕೊಟ್ಟೆ. ಬಟ್ ನೀನು ಜಾಸ್ತಿ ಸ್ಮಾರ್ಟ್ ಆಗೋಕ್ ಪ್ರಯತ್ನ ಪಡ್ಬೇಡ. ನಾನು ಆ ಥರ ಹುಡುಗಿ ಅಲ್ಲ. ಮತ್ತೆ ನಾನು ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಅಂತ ಅನ್ಕೊಂಡ್ರೆ ಇವಳು ಆಲ್ರೆಡಿ ಯಾರಿಗೂ ಬುಕ್ ಆಗಿದ್ದಾಳೆ ಅನ್ನಿಸ್ತಾ ಇದೆ. ಅವನು ಯಾರು? ಅವನೇ, ದಿ ಕಾರ್ ಗುರು, ಅಸ್ರಾನಿ ಎಂಟರ್ಪ್ರೈಸಸ್ನ ಫೌಂಡರ್ ಆ್ಯಂಡ್ CEO ಇಶಾನ್ ಅಸ್ರಾನಿ. ಓ ಹೌದಾ? ಹೌದು. ಓ ಹಾ, ಸಾರಿ, ನೀನ್ ಭಿಕ್ಷುಕ ಅಲ್ವಾ, ಅದಕ್ಕೆ ಅವ್ರ ಬಗ್ಗೆ ನಿಂಗೆ ಗೊತ್ತಿರಲ್ಲ. ಇರ್ಲಿ ಬಿಡು, ಪರವಾಗಿಲ್ಲ. ಆದ್ರೆ ಏನ್ ಗೊತ್ತಾ, ಅವ್ರನ್ನ ಯಾರು ಸಹ ನೋಡಿಲ್ಲ, ಬಟ್ ಅವ್ರ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು. ಒಂದ್ ವಿಷಯ ಗೊತ್ತಾ, ಅವರು 18 ವರ್ಷ ಇದ್ದಾಗ್ಲೇ ಬೆಸ್ಟ್ ಇಂಜಿನಿಯರ್ ಆಗಿದ್ದು ಎಲ್ಲದಕ್ಕಿಂತ ಫಾಸ್ಟ್ ಹಾಗೂ ಸೇಫೆಸ್ಟ್ ಕಾರ್ನ ಡಿಸೈನ್ ಮಾಡಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಮಾಡಿದ್ರು ಕೂಡ ಎಲ್ಲಾ ಸ್ಟೈಲಿಶ್ ಕಾರ್ಸ್ ನ ಡಿಸೈನ್ಸ್ ಅವರೇ ಖುದ್ದಾಗಿ ಮಾಡ್ತಾರೆ. ಅಬ್ಸಲ್ಯೂಟ್ ಜೀನಿಯಸ್, ದಿ ಕಾರ್ ಗುರು, ಮೈ ಹೀರೋ. ಇನ್ನೊಂದ್ ವಿಷಯ ಗೊತ್ತಾ, ಇಡೀ ಜಗತ್ತು ಅವ್ರು ಡಿಸೈನ್ ಮಾಡಿರೋ ಕಾರ್ಸ್ ನೋಡಿ ಪೂರ್ತಿಯಾಗಿ ಹುಚ್ಚರಾಗಿದ್ದಾರೆ. ಹೌದಾ? ಇನ್ನೊಂದ್ ಒಳ್ಳೆ ವಿಷಯ ಏನು ಗೊತ್ತಾ, ಆ ವ್ಯಕ್ತಿ ಅವ್ರ ಕೆಲ್ಸಕ್ಕೆ ಸಿಗೋ ಕ್ರೆಡಿಟ್ನೆಲ್ಲ ಅವ್ರ ಟೀಮ್ಗೆ ಮತ್ತೆ ಎಂಪ್ಲಾಯೀಸ್ಗೆ ಕೊಟ್ಬಿಡ್ತಾರೆ. ಸೋ ಸ್ವೀಟ್. ಹಾಗಾದ್ರೆ ಸಾಕಲ್ವಾ? ಅವರೇ ನನ್ನ ಫಸ್ಟ್ ಲವ್, ನನ್ನ ಮೊದಲನೇ ಪ್ರೀತಿ. ಪರವಾಗಿಲ್ಲ, ಒನ್ ಸೈಡೆಡ್ ಆಗಿದ್ರು ಪ್ರೀತಿನೇ ಅಲ್ವಾ? ಏನಂತ್ಯಾ? ಲವ್ ಇಸ್ ಲವ್. ಅದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಮತ್ತೆ ನಾನು ಹೇಗ್ ಹೇಳಿದ್ರು ಹಾಗೆ ಮಾಡ್ಬೇಕು. ಸರಿ. ಇಷ್ಟು ದೂರ ಸರಿ ಇದ್ಯಾ? ಓ, ಹಾಗೆ ನಾನು ಕೇಳಲೇ ಇಲ್ಲ, ನಿನ್ ಹೆಸರೇನು? ಇಶಾನ್ ಅವಸ್ಥಿ. ಇಶಾನ್ ಅವಸ್ಥಿ. ಓಕೆ, ಈಗ ಲಕ್ಷ್ಮಣ್ ರೇಖೆ ಎಳ್ದಾಗಿದೆ. ಅಮ್ಮನ್ ಬರ್ತ್ಡೇಗೆ ಇವತ್ತು ಗಿಫ್ಟ್ಸ್ ತಗೊಳಕ್ ಹೋಗೋಣ. ಈ ಕೆಲ್ಸ ಫಸ್ಟ್ ಮಾಡ್ಬೇಕಲ್ವಾ? ನಡಿ. ಹಲೋ ಶರ್ಲಿ, 2 ಕೋಟಿ ಗಿಫ್ಟ್ ರೆಡಿ ಮಾಡು, ಆಶಾ ಸಿಂಗ್ ಹೆಸರಲ್ಲಿ. ಮತ್ತೆ ಹೌದು, ಅದು ಹಿಂದೆ ಬೆಂಗಳೂರಿಗೆ ತಲುಪಬೇಕು. ಓಕೆನಾ? ತಿಳಿಸು. ಬಾಯ್. ಅಣ್ಣ, ನೀವು ಜಯನಗರಕ್ಕೆ ಬರ್ತೀರಾ? ಸರಿ. ಇಲ್ಲಿ ಕೇಳು, ಇದು ನಿನಗೆ ಕೊಡೋಕ್ ಮರ್ತಿದ್ದೆ. ಇದು ತಗೋ, ಇದ್ರಲ್ಲಿ 10,000 ಇದೆ. ಮೊದಲನೇ ಬಾರಿ ಒಬ್ಬ ಹುಡುಗಿ ಮನೆಗೆ ಹೋಗ್ತಿದ್ದಾನೆ ಅಂದ್ರೆ ಏನಾದ್ರೂ ಕೊಡ್ಬೇಕು ಅಲ್ವಾ? ಅದಕ್ಕೆ ಹುಷಾರಾಗಿಟ್ಕೋ. ಇಲ್ಲಿ ಕೇಳು, ಇವತ್ತು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೀಯಾ. ನಾನು ಹೇಳಿದ್ದು ನೆನ್ಪಿದೆ ಅಲ್ವಾ? ಹೌದು, ನನಗೆ ನೆನಪಿದೆ. ನನ್ನ ಹೆಸರು ಇಶಾನ್ ಅವಸ್ಥಿ. ನನ್ನ ತಂದೆ ಡೆಲ್ಲಿಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್. ನಮ್ಮದು ಟೆಕ್ಸ್ಟೈಲ್ ಅಲ್ಲಿ ಬಿಸ್ನೆಸ್ ಇದೆ. ಆದ್ರೆ ನಾನು ನನ್ನ ಕಾಲ್ ಮೇಲೆ ನಿಲ್ಬೇಕು ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ವರ್ಷಕ್ಕೆ 7 ಲಕ್ಷ ಸಂಪಾದನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಒಳಗೆ ಬನ್ನಿ, ಕೂತ್ಕೊಳ್ಳಿ. ಆಶಾ, ಥ್ಯಾಂಕ್ ಯು ಸೋ ಮಚ್.
ಒಂದ್ ನಿಮಿಷ, ನೀನು ಇಷ್ಟು ಖುಷಿಯಾಗಿದ್ಯಾ? ನಿಜ ಹೇಳು, ಏನಾಯ್ತು? ನಿಜ ಹೇಳು ಏನಾಯ್ತು? ನನ್ನ ಮುಟ್ಟಾಳ ಮಗಳು ಬೆಳೆದು ಬಿಟ್ಟಿದ್ದಾಳೆ. ಸೀರಿಯಸ್ಲಿ? ಏನಾಯ್ತು ಹೇಳು. ಬೆಳಗ್ಗೆ ನಾನ್ ಕಾಲ್ ಮಾಡಿದಾಗ ಅವಳು ಏನು ಹೇಳಿಲ್ಲ. ಆಮೇಲೆ ಫೋನ್ ಮಾಡಿ ನನ್ ಬರ್ಡೇಗೆ ಯಾರನ್ನೋ ಕರ್ಕೊಂಡ್ ಬರ್ತಿದೀನಿ ಅಂತ ಹೇಳಿದ್ಲು. ನಿಜನಾ? ಹ್ಯಾಪಿ ಬರ್ಡೇ ಆಶಾಮ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ನೀವು 100 ವರ್ಷ ಬದುಕಿ ಆಶಾಮ. ಥ್ಯಾಂಕ್ ಯು. ಕೊಡ ಇಲ್ಲಿ, ಇದು ನಿಮ್ಮ ಗಿಫ್ಟ್. ಓ ಥ್ಯಾಂಕ್ ಯು. 50,000 ಇದೆ. 50,000? ಇದು ತುಂಬಾ ಜಾಸ್ತಿ ಆಯ್ತು. ಇದು ನಾನು ಹೇಗ್ ತಗೊಳ್ಳಿ? ಮತ್ತು ₹1 ಸಹ. ಓ ಧನ್ಯವಾದಗಳು. ಅಯ್ಯೋ ಆಶಾಮ, ನನ್ನದೆಲ್ಲ ನಿಮ್ದೇ ಅಂದ್ಮೇಲೆ ಇದ್ರಲ್ಲಿ ಏನಿದೆ? ಓ ಅದ್ ಸರಿ ಆಶಾಮ, ಅದನ್ನೆಲ್ಲ ಬಿಟ್ಬಿಡಿ, ಚಿಕ್ಕ ಚಿಕ್ಕ ವಿಷಯಗಳು. ಜಿಯಾ ಎಲ್ಲಿದ್ದಾಳೆ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಅವಳು ಬರ್ತಾ ಇದ್ದಾಳೆ ಆನ್ ದ ವೇ. ಹಾ, ಅವಳು ಯಾರನ್ನ ಕರ್ಕೊಂಡ್ ಬರ್ತಿದ್ದಾಳೆ. ಬಹುಶಃ ಬಾಯ್ ಫ್ರೆಂಡ್ ಇರ್ಬೋ. ಫ್ರೆಂಡ್, ಯಾರೋ ಫ್ರೆಂಡ್ ಜೊತೆ ಬರ್ತಿದ್ದಾಳೆ. ಗೊತ್ತಿಲ್ಲ ಯಾರ ಜೊತೆ ಬರ್ತಿದ್ದಾಳೆ ಅಂತ. ಓಕೆ ಮಗ್ನೆ, ಅಲ್ಲಿ ಹೋಗು. ನಿನಗಾಗಿ ದೊಡ್ಡ ಬೂಂದಿ ಲಾಡು ಇಟ್ಟಿದ್ದೀನಿ. ನಿನ್ ಫೇವರೆಟ್ ಅಂತ ನಿನಗೆ ಸ್ಪೆಷಲ್ ಆಗಿ ಮಾಡ್ಸಿದೀನಿ. ಹೋಗು. ಹೋಗು. ಏನ್ ಯಾಮಿನಿ ನೀನು? ಸೋ ಸಾರಿ. ಹಾಯ್ ಅಮ್ಮ. ಹೇ ಜಿಯಾ, ನನ್ನ ಮುದ್ದು ಜಿಯಾ. ಹ್ಯಾಪಿ ಬರ್ತ್ಡೇ ಅಮ್ಮ. ಧನ್ಯವಾದಗಳು. ಇಶಾನ್. ಹಲೋ. ಹೆಲೋ ಆಂಟಿ. ವಾವ್, ನೈಸ್ ಮಸಲ್ಸ್. ಡೈಲಿ ಜಿಮ್ಮಿಗೆ ಹೋಗ್ತೀಯಾ ಅನ್ಸುತ್ತೆ. ಕಂಟ್ರೋಲ್ ಯೋರ್ ಸೆಲ್ಫ್. ನಿನ್ನ ಮಗನ ವಯಸ್ಸಿನವನು. ನಾನ್ ಖುಷಿಯಾಗಿರೋದನ್ನ ನೀನ್ ನೋಡಕ್ಕಾಗಲ್ಲ ಅಲ್ವಾ? ಅದಕ್ಕೆ ಈ ರೀತಿ ಹೇಳ್ತಿದ್ಯಾ. ಹೇಳು ಮಗ, ಏನ್ ಕೆಲಸ ಮಾಡ್ತೀಯಾ? ಆಕ್ಚುಲಿ ಆಂಟಿ, ನನ್ನ ತಂದೆ ಡೆಲ್ಲಿಲಿ ಒಬ್ಬ ಫೇಮಸ್ ಬಿಸ್ನೆಸ್ ಮ್ಯಾನ್. ಓ, ಆದ್ರೆ ನಾನು ನನ್ನದೇ ಕಾಲಿನ ಮೇಲೆ ನಿಲ್ಬೇಕು ಅಂತ ಇದ್ದೀನಿ. ಅದಕ್ಕೆ ಒಂದು ಚಿಕ್ಕ ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಟಾರ್ಟ್ಅಪ್ ನಡೆಸ್ತಾ ಇದ್ದೀನಿ. ಅದರಿಂದ ನಾನು ವರ್ಷಕ್ಕೆ ಸುಮಾರು 7 ಲಕ್ಷ ಸಂಪಾದನೆ ಮಾಡ್ತೀನಿ. ಹೇಳ್ಬೇಕು ಅಂದ್ರೆ ನಾನೇ ಒಬ್ನೇ ಮಗ. ನಮ್ಮ ಅಮ್ಮ ಅಂತೂ ದಿನಾ ರಾತ್ರಿ ಶಾಪಿಂಗ್ ಮಾಡ್ತಾ ಇರ್ತಾರೆ. ಹಾ, ಅಮ್ಮ ಹಗಲು ರಾತ್ರಿ ಶಾಪಿಂಗ್ ಮಾಡ್ತಾರೆ ಅಂದ್ರೆ ನೀನು ಶ್ರೀಮಂತರ ಮಗನೇ ಇರ್ಬೇಕು. ನಿಮ್ಮಮ್ಮ ಎಷ್ಟು ಲಕ್ಕಿ ಇದಾರೆ ಅಲ್ವಾ? ಶಾಪಿಂಗ್ ಅಂಡ್ ಆಲ್ ಹಗಲು ರಾತ್ರಿ. ವಾ ವಾ ವಾ. ಇದು ನಿಮಗಾಗಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಇದರ ಅವಶ್ಯಕತೆ ಏನಿತ್ತು? ನೀನು ಬಂದಿದ್ದೆ ನನಗೊಂದು ಗಿಫ್ಟ್ ತರ ಇತ್ತು. ಏ ಜಯರಾಜ್, ಬಾಪ ಇಲ್ಲಿ. ಈ ಜಯರಾಜ್ ಇದಾನಲ್ಲ, ಅವನು ನಮ್ಮ MLA ಅವರ ಕಿರಿ ಮಗ. ತುಂಬಾ ದೊಡ್ಡ ಮನೆತನ. ಅವರು ತುಂಬಾ ಶ್ರೀಮಂತರು. ಅವನು ನನ್ನ ಬರ್ಡೇಗೆ ಅಂತ 50,000ದ ₹1 ಗಿಫ್ಟ್ ಮಾಡಿದಾನೆ. ಜಿಯಾ, ಜಿಯಾ, ಬಾಯ್ ತೆಗಿ. ಇದು ನಮ್ಮ ಮದುವೆಯ ಲಡ್ಡು. ಮದುವೆ ಲಡ್ಡುನಾ? ನೋಡಿ ಅಮ್ಮ, ಹಾಗೇನೂ ಇಲ್ಲ. ನೋಡಿ ಅಮ್ಮ, ನನ್ನ ಬಳಿ 3 ಕಾರ್ ಇದೆ. ಒಂದು ನನ್ನಪ್ಪ ಕೆಲ್ಸಕ್ಕೆ ತಗೊಂಡೋಗಿದ್ದಾರೆ, ಇನ್ನೊಂದು ಅಮ್ಮ ಪಾರ್ಲರ್ಗೆ ತಗೊಂಡೋಗಿದ್ದಾರೆ, ಮತ್ತೊಂದು ನನ್ನ ಕಾರ್ನ ನನ್ನ ತಂಗಿ ಯಾವುದೋ ಪಾರ್ಟಿಗೆ ತಗೊಂಡೋಗಿದ್ದಾಳೆ. ಒಂದ್ ನಿಮಿಷ. ಸುಳ್ಳು ಹೇಳಬೇಕು, ಆದ್ರೆ ಇಷ್ಟೊಂದು ಸುಳ್ಳು ಹೇಳಬಾರ್ದು. ಅವನು ಅವಾಗ್ಲೇ ಅವ್ನು ಪರಿಚಯ ಮಾಡುವಾಗ ಅವನು ಒಬ್ನೇ ಮಗ ಅಂತ ಹೇಳ್ದ ಅಲ್ವಾ? ಈಗ ಈ ತಂಗಿ ಎಲ್ಲಿಂದ ಬಂದಳು? ಹೌದು, ಮತ್ತೆ ನಿಜಾನೇ ಹೇಳ್ತಾ ಇದ್ದಾನೆ. ಅವನು ಅವ್ರ ಮನೆಗೆ ಒಬ್ನೇ ಮಗ, ತಂಗಿ ಇದ್ದಾಳೆ ಅಷ್ಟೇ. ಆಶಮ್ಮ, ಈ ಇಬ್ರು ಸೇರಿ ನಿಮ್ಗೆ ಸುಳ್ಳು ಹೇಳ್ತಾ ಇದಾರೆ. ನಿಮ್ಮನ್ನ ಮೂರ್ಖರಾಗಿ ಮಾಡ್ತಾ ಇದಾರೆ. ನೀನ್ ನನಗ್ ಸುಳ್ಳು ಹೇಳ್ತೀಯಾ? ಅಯ್ಯೋ ದೇವ್ರೆ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಯಾ ಅಂತ ಈ ಜನ್ಮದಲ್ಲಿ ನನಗೆ ಸುಳ್ಳು ಹೇಳೋ ಮಗಳನ್ನ ಕೊಟ್ಟಿದ್ಯಾ? ಎಲ್ರ ಮುಂದೆ ನೀ ನನ್ನ ಮರ್ಯಾದೆ ತೆಗಿತಾ ಇದೀಯಾ? ಪ್ಲೀಸ್ ಮಮ್ಮಿ. ಅಮ್ಮ, ಇವತ್ ನಿಮ್ ಬರ್ತ್ಡೇ. ನಿಮಗ್ ನಿಜವಾಗ್ಲೂ ಅನ್ಸುತ್ತೆ ನಾನ್ ಸುಳ್ಳು ಹೇಳ್ತೀನಿ ಅಂತ? ನನ್ನ ನಂಬಿ, ನಾನ್ ನಿಜ ಹೇಳ್ತಾ ಇದ್ದೀನಿ. ಪ್ಲೀಸ್. ಹಾಗಾದ್ರೆ ನಿಜ ಹೇಳು, ಅಷ್ಟು ಶ್ರೀಮಂತ ವ್ಯಕ್ತಿ ಮಗ ನಿನ್ನ ರಿಕ್ಷಾದಲ್ಲಿ ಯಾಕೆ ಕರ್ಕೊಂಡ್ ಬಂದ? ಹಾ, ನಿಜ ಹೇಳ್ತಿದ್ದಾನೆ. ಅದು ಅವನ್ ತಂಗಿ. ಅಯ್ಯೋ ದೇವ್ರೆ, ಸಾಕು ನಿಲ್ಸಿ, ಅತಿ ಆಯ್ತು. ಎಲ್ರಿಗೂ ನಿಜ ಏನು ಅಂತ ಗೊತ್ತಾಗ್ಬೇಕು ಅಷ್ಟೇ.
ಗ್ರೇಟ್, ಇವನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ. ಇವನು ನಿಜ ಹೇಳೋ ಅಷ್ಟ್ರಲ್ಲಿ ಮಾಡಿರೋ ಊಟ ಎಲ್ಲನೂ ತಣ್ಣಗಾಗ್ಬಿಡುತ್ತೆ ಅಷ್ಟೇ. ಅದು ನಿಜ ಏನು ಅಂದ್ರೆ ಹಾ ನಿಜ ಹೇಳು, ನಿನ್ ಹತ್ರ ಎಷ್ಟು ಕಾರ್ಗಳಿದೆ ಅಂತ. ಎಷ್ಟು ಕಾರ್ ಇದೆ ಅಂದ್ರೆ ಎಣ್ಸೋದನ್ನೇ ಬಿಟ್ಟಿದ್ದೀನಿ. 1000ಕ್ಕಿಂತ ಜಾಸ್ತಿನೇ ಇದೆ. ಏನು? ವಾ, ಮೊದ್ಲು 3 ಕಾರ್ ಅಂದ, ಈಗ 1000 ಕಾರು. ಎಣ್ಸೋಕೆ ಆಗಲ್ಲ ಅಂತ ಇದ್ದಾನೆ. ಸುಳ್ಳು ಹೇಳೋದಕ್ಕೂ ಒಂದ್ ಲಿಮಿಟ್ ಇರುತ್ತೆ. ನಿನ್ ಸುಳ್ಳು ಕೇಳಿ ಲೈಟ್ ಡಿಟೆಕ್ಟರ್ ಕೂಡ ರಿಸೈನ್ ಮಾಡುತ್ತೆ. ಹೌದಾ? ನನ್ ಸತ್ಯ ಏನಾದ್ರೂ ಗೊತ್ತಾದ್ರೆ ನಿನ್ ಲೈಫ್ ನ ಲಾಗ್ಔಟ್ ಮಾಡ್ತೀಯಾ? ನನ್ ಪಾರ್ಕಿಂಗ್ ಬಿಲ್ ನಷ್ಟು ನಿನ್ನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಇರೋದಿಲ್ಲ. ಮತ್ ನಾನೇನಾದ್ರೂ ಸುಳ್ಳು ಹೇಳಿದ್ರು ಸಹ ಇಂಟರ್ನೆಟ್ ಅಲ್ಲಿ ವೆರಿಫೈ ಮಾಡ್ತಾರೆ. ನಾನೊಬ್ಬ ದೊಡ್ಡ ಕಾರ್ ಫ್ಯಾಕ್ಟರಿಯ ಓನರ್. ನೀನ್ ಏನ್ ಮಾಡ್ತಿದ್ಯಾ? ಇಷ್ಟ್ ದೊಡ್ಡ ದೊಡ್ಡ ಸುಳ್ಳು ಯಾಕೆ ಹೇಳ್ತಿದ್ಯಾ? ನಿಮ್ಮಪ್ಪ ಇಲಾನ್ ಮಸ್ಕ್ ಅನ್ಕೊಂಡಿದ್ಯಾ? ನಮ್ ಸುಳ್ಳು ಸಿಕ್ಬಿಟ್ರೆ ನಾಳೆ ನ್ಯೂಸ್ ಅಲ್ಲಿ ಬರುತ್ತೆ. ಏನ್ ಮಾಡ್ತೀಯ ಅವಾಗ? ನಾನು ಲೋಕಲ್ ಭಿಕಾರಿ ಆಗ್ತೀನಿ, ಇಲ್ಲಾಂದ್ರೆ ಜೋಕರ್ ಆಗ್ಬಿಡ್ತೀನಿ. ಇಲ್ಲಿ ನೋಡು, ನಾನ್ ಹೇಳ್ತಾ ಇದ್ದೀನಿ, ನಾನು ನಿನ್ ಕಾರಣದಿಂದ ಈ ಜೈರಾಜ್ನ ಮದ್ವೆ ಆಗ್ಬೇಕಾಗ್ ಬಂದ್ರೆ, ಇನ್ನೂ ಪರಿಸ್ಥಿತಿ ಹದ್ಗೆಟ್ಟೋದ್ರೆ ನಾನು ನಿನಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸರಿ, ಆಟ ಮುಗ್ಸೋಣ. ಸತ್ಯ ಏನಂದ್ರೆ ಹಾಗಾದ್ರೆ ನನ್ನ ಪರಿಚಯವನ್ನ ಮತ್ತೆ ಕೊಡ್ತೀನಿ. ನಾನು ಇಶಾನ್ ಅವಸ್ತಿ, ಜಿಯಾ ಬಾಯ್ ಫ್ರೆಂಡ್. ಜಿಯಾ ನನ್ನ ಅರಸ್ಕೊಂಡ್ಲು. ಏನಮ್ಮ? ನಮಸ್ಕಾರ, ನಾನು ಜೈರಾಜ್. ನಾನು ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗಿರೋ ಜನರ ಜೊತೆ ಮಾತ್ರ ಹ್ಯಾಂಡ್ ಶೇಕ್ ಮಾಡ್ತೀನಿ. ಮತ್ತೆ ನಾನು ಜಿಯಾನ ಮದ್ವೆ ಆಗ್ಬೇಕಾಗಿರೋ ಗಂಡು. ನಮ್ಮ ಸಂಬಂಧವನ್ನು ಆಶಮ್ಮ ನಿಶ್ಚಯ ಮಾಡಿದ್ದಾರೆ ಮತ್ತು ಆಶಮ್ಮ ಮಾತನ್ನ ಯಾವತ್ತೂ ಮೀರಲ್ಲ. ಅಲ್ವಾ ಆಶಮ್ಮ, ಏನ್ ಹೇಳ್ತೀರಾ? ಹೌದೌದು, ಕರೆಕ್ಟು. ನಾನು ಏನ್ ಮಾಡ್ಲಿ ಮಗ್ನೆ? ಈ ಹುಡುಗಿರು ದೊಡ್ಡ ನಗರಕ್ಕೆ ಹೋದ್ಮೇಲೆ ಹಾಳಾಗ್ಬಿಡ್ತಾರೆ. ನಾನು ಅವಳಿಗೆ ಹೇಳಿದ್ದೆ, ನಿನ್ನಂಥ ಹುಡುಗ ಎಷ್ಟು ಹುಡುಕಿದ್ರು ಇವಳಿಗೆ ಸಿಗಲ್ಲ ಅಂತ. ನೀನು ಎಷ್ಟು ಶ್ರೀಮಂತ, ಗೌರವಾನ್ವಿತ ಮತ್ತು ಶಕ್ತಿಶಾಲಿ. ಆದ್ರೆ ಈ ಹುಡುಗಿ ನನ್ನ ಬಗ್ಗೆ ಎಲ್ಲಿ ಯೋಚನೆ ಮಾಡ್ತಾಳೆ? ಸಿಟಿಗೆ ಹೋದ್ಮೇಲೆ ಇವೆಲ್ಲ ಆಗಿದೆ. ಈ ಸ್ಟಾರ್ಟ್ಅಪ್ ಹುಡುಗನ್ನ ಆಯ್ಕೆ ಮಾಡ್ಕೊಂಡಿದ್ದಾಳೆ. ನಾನೇನ್ ಮಾಡ್ಲಿ? ಸಾಕ್ ಮಾಡಮ್ಮ. ಡೋಂಟ್ ಮೈಂಡ್. ಅಂದ್ರೆ ನನಗ್ ಖುಷಿ ಆಗ್ತಿದೆ ನಿನ್ನ ಆಯ್ಕೆ ಮಾಡಿದಾಳೆ ಅಂತ. ಈ ಸಾರಿ ಇವಳು ಕರೆಕ್ಟ್ ಆಗಿರೋ ಸೀಟನ್ನ ಹುಡುಕಿದಾಳೆ. ಅಯ್ಯೋ ಜಯರಾಜ್, ನೀನ್ ಚಿಂತೆ ಮಾಡ್ಬೇಡ, ನಾನು ಇವಳಿಗಿಂತ ಒಳ್ಳೆ ಹುಡುಗಿನ ಹುಡುಕ್ತೀನಿ ನಿನಗೆ. ಏನ್ ಹೇಳ್ತಾ ಇದ್ದೀರಾ ಆಶಮ್ಮ? ನಾನು ಇವಳ ಮದುವೆ ಆಗೋದು. ಅವ್ನು ನಿಮ್ಗೆ ಎಷ್ಟು ದುಡ್ಡು ಕೊಟ್ಟ? ಆ ಮುಯಿ ಕವರ್ ತುಂಬಾ ಲೈಟ್ ಆಗಿತ್ತು, ಬಹುಶಃ 10,000 ಇರ್ಬೋದು. ಆಶಮ್ಮ, ನಾನ್ 50,000 ಕೊಟ್ಟಿದ್ದೀನಿ, ಅವ್ನು 100 ರೂಪಾಯಿ ಕೊಟ್ಟಿರ್ಬೋದು. ಅವನು ಇಷ್ಟು ಶ್ರೀಮಂತನಾಗಿದ್ರೆ ಶ್ರೀಮಂತರಂತೆ ಗಿಫ್ಟ್ ಕೊಡ್ತಾ ಇದ್ದ. ಇದು ಡೊನೇಷನ್ ಹಾಗೆ ಕಾಣ್ತಾ ಇದೆ. ಜಯರಾಜ್, ನನಗ್ ನಿನ್ ಜೊತೆ ಮದ್ವೆ ಆಗೋಕ್ ಇಷ್ಟ ಇಲ್ಲ. ಓ, ಯಾಕೆ? ಅವನು ನನಗಿಂತ ಶ್ರೀಮಂತನಾ? ನನಗಿಂತ ಬೆಸ್ಟಾ? ಹೌದು, ನನಗಿಂತ ಬೆಟರ್ ಆಗಿದಾನಾ? ಹೌದು, ಯಾಕಂದ್ರೆ ನನಗೆ ಅವ್ನ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅವ್ನ್ ವ್ಯಕ್ತಿತ್ವ ಮುಖ್ಯ. ಅವನು ತನ್ನ ಕಾಲಿನ ಮೇಲೆ ನಿಂತ್ಕೊಳ್ಳೋಕೆ ಇಷ್ಟಪಡ್ತಾನೆ. ನಿಂತರ ಅಲ್ಲ, ತಂದೆ ಹಣದ ಮೇಲೆ ಬದುಕ್ತಿರೋನು. ಶಟಪ್ ಜಿಯಾ, ನೀನೇನ್ ಹೇಳ್ತಾ ಇದೀಯಾ? ಸರಿಯಾಗಿ ಮಾತಾಡಕ್ ಬರಲ್ಲ? ದೊಡ್ಡ ಸಿಟಿಗೆ ಹೋಗಿ ಸರಿಯಾಗಿ ಮಾತಾಡೋದನ್ನ ಮರ್ತ್ ಬಿಟ್ಟಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ಈಶಾನ್ ತಂದೆ ಯಾವ್ದೋ ಸಣ್ಣ ಬಿಸ್ನೆಸ್ ಮ್ಯಾನ್ ಅಲ್ಲ, ಅವರು ತುಂಬಾನೇ ದೊಡ್ಡ ಬಿಸ್ನೆಸ್ ಮ್ಯಾನ್. ಆದ್ರೂ ಕೂಡ ಈಶಾನ್ ಅವನ್ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಇದ್ದಾನೆ. ಯಾರ್ದೋ ತರ ಅವನು ಅವ್ರ ಅಪ್ಪನ್ ದುಡ್ಡಲ್ಲೇನೋ ಬದುಕ್ತಾ ಇಲ್ಲ ಬಿಡಿ. ಮತ್ತೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಹುಡ್ಗಿರ್ ಜೊತೆ ಹೇಗ್ ನಡ್ಕೊಳ್ಬೇಕು ಅನ್ನೋದು ಅವನಿಗೆ ಚೆನ್ನಾಗ್ ಗೊತ್ತಿದೆ. ಹೌದಾ? ಅವನ್ ತಂದೆ ಯಾವ ಶ್ರೀಮಂತನೂ ಅಲ್ಲ, ಅದಕ್ಕೆ ಜಿಯಾಳನ್ನ ರಿಕ್ಷಾದಲ್ಲಿ ಕರೆದುಕೊಂಡು ಬಂದ. ಹೌದು, ನನ್ನ ಮಗಳನ್ನ ರಿಕ್ಷಾದಲ್ಲಿ ಕರ್ಕೊಂಡ್ ಬಂದ ಇವನು. ರಿಕ್ಷಾದಲ್ಲಿ ಬಂದ್ರ? ಹೌದು, ನಾನ್ ಹೇಳ್ತಾ ಇರೋದು ನಿಜ. ನಮ್ಮ ಹುಡುಗರು ಅವನನ್ನ ರಿಕ್ಷಾದಿಂದ ಇಳಿದಿದ್ದನ್ನ ನೋಡಿದ್ರು. ರಿಕ್ಷಾಯಿಂದ ಇಳಿಯುವಾಗ ಇವರಿಬ್ರು ದುಡ್ಡು ಕೂಡ ಕೊಡ್ತಾ ಇದ್ರು. ಇವ್ರಪ್ಪ ಯಾವ್ದೇ ದೊಡ್ಡ ಶ್ರೀಮಂತ ಅಲ್ಲ, ನಮ್ಮ ಜಿಯಾಳನ್ನ ಸುಳ್ಳಿನ ಬಲೆಗೆ ಸಿಗಾಕ್ಸ್ತಾ ಇದ್ದಾನೆ. ನಿನಗೇನ್ ಅನ್ಸುತ್ತೆ? ಜಿಯಾಳನ್ನ ನೀನ್ ಕರ್ಕೊಂಡು ಹೋಗ್ಬೋದು ಅಂತನಾ? ನೀನ್ ಅವಳನ್ನ ಟಚ್ ಮಾಡೋದಕ್ಕೂ ಬಿಡೋದಿಲ್ಲ, ಅರ್ಥ ಆಯ್ತಾ? ಎಲ್ರು ನಿನ್ ಮದ್ವೆ ಬಗ್ಗೆ ಕೇಳಿದಾಗ ನಾನಿನ್ನೂ ಮದ್ವೆ ಆಗಲ್ಲ ಅಂತ ಹೇಳೋ ಬದ್ಲು ನನಗ್ ಬಾಯ್ ಫ್ರೆಂಡ್ ಇದಾನೆ ಅಂತ ತೋರ್ಸಕ್ ಇವ್ನ ಕರ್ಕೊಂಡ್ ಬಂದಿದ್ಯಾ? ನಿಮ್ಗೆ ಯಾರಿಗೂ ಅನಿಸ್ತಾ ಇಲ್ವಾ ಇವರು ಬಂದಾಗಿಂದ ಐ ಕಾಂಟ್ಯಾಕ್ಟ್ ಸಹ ಮಾಡ್ತಾ ಇಲ್ಲ ಅಂತ? ಅಂದ್ರೆ
ಲವರ್ಸ್ಗಿರ್ಬೇಕಾದ ಫೀಲ್ ಅಂತೂ ಇಲ್ವೇ ಇಲ್ಲ. ಹೇಳಿ, ಯಾರಿಗಾದ್ರೂ ಅನಿಸ್ತಾ ಇಲ್ವಾ? ಯಾರಿಗಾದ್ರೂ ಕಾಣಿಸ್ತಾ? ಇಲ್ಲ, ನೋಡ್ಲಿಲ್ಲ. ಇವರು ಲವರ್ಸ್ ಅಲ್ಲ, ಇವ್ರು ಸುಮ್ಮನೆ ನಾಟಕ ಮಾಡ್ತಾ ಇದ್ದಾರೆ. ಮತ್ ನಿನಗೇನ್ ಅನ್ಸುತ್ತೆ ನಾವು ನಂಬ್ತೀವಿ ಅಂತ? ನಮ್ಮ ಊರ್ ನಾಟಕದವರು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ಜಿಯಾ, ಈ ಜಗಳ ಎಲ್ಲ ಬಿಡು ಆಯ್ತಾ? ನನಗೆ ನಿನ್ ಮೇಲೆ ಎಷ್ಟು ಕಾಳಜಿ ಇದೆ. ನಿನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಾನು ನಿನ್ ಜೊತೆ ಇದ್ದೀನಿ ಅಲ್ವಾ? ಏನೇ ಇದ್ರು ನನ್ನ ಹತ್ರ ಹೇಳು. ಇವ್ನು ನಿಂಗೆ ಕಾಟ ಕೊಡ್ತಾ ಇದ್ದಾನೆ. ನೀನಿಷ್ಟು ಕ್ಯೂಟ್, ನೀನಿಷ್ಟು ಸಾಫ್ಟ್ ಆಗಿದ್ರೆ ಅವ್ರು ಹಾಗೆ ಮಾಡ್ತಾರೆ ಅಲ್ವಾ? ನಿನ್ನ ಬ್ಯೂಟಿಫುಲ್ ಕಣ್ಣು, ನಿನ್ನ ಈ ಸೌಂದರ್ಯ ಅವನಿಗಿದು ಬೇಕು ಅನ್ಸುತ್ತೆ. ನೋಡೋಕ್ಕೂ ಸುಂದರವಾಗಿದೆಯಾ. ಐ ಥಿಂಕ್ ಅವನು ಇದನ್ನೇ ಬಯಸ್ತಾನೆ ಅನ್ಸುತ್ತೆ. ಆಮೇಲೆ ದುಡ್ಡು ಕೂಡ. ಜಿಯಾ, ಏನ್ ಮಾಡ್ದೆ ನೀನು? ಸಾರಿ ಜಯ್. ಅಟ್ಲೀಸ್ಟ್ ಈ ಸ್ಪ್ರೇಯಿಂದನಾದ್ರೂ ನೀನ್ ಬುದ್ಧಿ ಕಲ್ತ್ಕೋತೀಯ ಅಂತ ಅನ್ಕೋತೀನಿ. ನೀನು ಅಂತ ಸುಮ್ಮನೆ ಇದ್ದೀನಿ. ಅದ್ ನಿನಗೆ ಗೊತ್ತಲ್ವಾ? ಇಡೀ ಜಗತ್ತಿನ ರಿಜೆಕ್ಟೆಡ್ ಕನ್ಫ್ಯೂಸ್ 4 ಹುಡುಗರ ಹೇಳೋ ಡೈಲಾಗ್ ಇದು. ಹುಡುಗಿ ನೋ ಅಂದ್ರು ಎಸ್ ಅನ್ಕೋತೀರಾ. ಇವಳೊಬ್ಳು ಹುಡುಗಿ ಇಂಟರ್ನೆಟ್ ಲಿಂಕ್ ಅಲ್ಲ. ಒಂದ್ಸಲ ನೋ ಅಂದ್ರೆ ಮತ್ತೆ ಮತ್ತೆ ರಿಫ್ರೆಶ್ ಮಾಡೋಕೆ ಬಾಯ್ಗೆ ಬಂದಂಗೆ ಮಾತಾಡ್ತೀಯಾ? ನನ್ನೇ 4 ಅಂತ್ಯಾ? ಸರಿ, ಈಗ ಒಂದು ಕೆಲಸ ಮಾಡು. ಈಗ ಮ್ಯಾನ್ ಟು ಮ್ಯಾನ್ ಮಾತಾಡೋಣ ಬಾ. ನೆಕ್ಸ್ಟ್ ಟೈಮ್ ಏನಾದ್ರೂ ಜಿಯಾನ ಟಚ್ ಮಾಡಿದ್ರೆ ನಿನ್ನ ಈ 2 ಕಾಲ್ಗಳನ್ನ ಮುರಿದು ಕೈ ಕೊಟ್ಬಿಡ್ತೀನಿ, ಗೊತ್ತಾಯ್ತಾ? ಶಿ ಈಸ್ ನಾಟ್ ಯುವರ್ ಪ್ರಾಪರ್ಟಿ ಅಂಡ್ ಡೋಂಟ್ ಯು ಡೇರ್ ಟು ಟಚ್ ಹರ್ ಅಗೇನ್. ಒಬ್ಬ ಭಿಕ್ಷುಕ, ಬಡತನ, ಅಸಹಾಯಕತೆ, ಯಾವುದೋ ಸ್ಲಮ್ ಅಲ್ಲಿ ಬೆಳೆದಿರೋನು ಇವನ್ ನನಗೆಷ್ಟು ಮರ್ಯಾದೆ ಕೊಡ್ತಾನೆ. ಮತ್ತೆ ಈ ಜಯರಾಜ್, ಇವನ್ ಜೊತೆ ನಾನು ಬೆಳೆದಿದ್ದೀನಿ. ಆದ್ರೂ ನನಗೆ ಇವನು ಯಾವುದೇ ಮರ್ಯಾದೆ ಕೊಡಲ್ಲ. ಅಮ್ಮ, ಆಕ್ಚುಲಿ ನಾನು ನಿಮಗೆ ಸುಳ್ಳು ಹೇಳಲ್ಲ. ನನ್ನ ನಿಜವಾದ ಹೆಸರು ಇಶಾನ್. ಹಾ ಜಯರಾಜ್, ನೀನೇನ್ ಹೇಳ್ತಾ ಇದ್ದೆ? ಐ ಕಾಂಟ್ಯಾಕ್ಟ್, ಫೀಲಿಂಗ್ಸ್ ಇಲ್ಲ ಅಂತ, ಸಮಥಿಂಗ್ ಲೈಕ್ ದಟ್. ಈಗ ನೋಡಿದ್ಯಾ? ಇಷ್ಟೇ ಸಾಕಾ? ಇನ್ನೇನಾದ್ರೂ ಬೇಕಾ? ಸುಮ್ನೆ ಇರು ಜಿಯಾ. ಇವತ್ತು ನನ್ನ ಹುಟ್ಟದಬ್ಬ. ನಿನ್ ಜೊತೆ ನಾನು ಆಮೇಲೆ ಮಾತಾಡ್ತೀನಿ. ಇದು ಚಿಕ್ಕ ಸಿಟಿನ ನೀನ್ ಹೀಗಾಡೋದಕ್ಕೆ? ಅಮ್ಮ, ನೀನ್ ನನಗ್ ಮಾತ್ರ ಕ್ವಶನ್ ಮಾಡ್ತಾ ಇದೀಯಾ? ಈ ಜಯರಾಜ್ ನನ್ ಜೊತೆ ಹೇಗ್ ಬಿಹೇವ್ ಮಾಡ್ದ ಅಂತ ನೀನ್ ನೋಡ್ಲಿಲ್ವಾ? ಎಲ್ಲಾ ಲೈನ್ಸು ಕ್ರಾಸ್ ಮಾಡ್ತಾ ಇದ್ದಾನೆ ಇವನು. ಅದಕ್ಕೆ ನನ್ ಪ್ರೀತಿನ ಪ್ರೂವ್ ಮಾಡ್ಬೇಕಾಯ್ತು ಅನಿವಾರ್ಯವಾಗಿ. ಬರೀ ಪ್ರೀತಿಯಿಂದ ಹೊಟ್ಟೆ ತುಂಬಲ್ಲ ಜಿಯಾ. ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಹಣ ಬೇಕು. ಎಲ್ಲದಕ್ಕೂ ದುಡ್ಡು ಬೇಕಮ್ಮ, ದುಡ್ಡು. ಜಯರಾಜ್ ಹತ್ರ ಬರೀ 7 ಬಂಗ್ಲೆ ಅಷ್ಟೇ ಅಲ್ಲದೆ 1200 ಎಕರೆ ಜಮೀನಿದೆ. ಮತ್ತೆ 4 ಫ್ಯಾಕ್ಟ್ರಿ ಇದೆ. ನೆನ್ಪಿದ್ಯಾ? ಈ ಮನೆ, ಈ ಗಾಳಿ, ಈ ಊರು ಎಲ್ಲ ಇವ್ರ ಕೈಲಿದೆ. ಹಾ, ಮತ್ತೆ ನನ್ನ ಬುದ್ಧಿ ಇಲ್ಲದ ಮಗಳು ಇದನ್ನೆಲ್ಲ ಬಿಟ್ಟು ಕಷ್ಟದ ಲೈಫನ್ನ ಚೂಸ್ ಮಾಡ್ಕೋತಾ ಇದ್ದಾಳೆ. ನೀನ್ ಯಾರು ಅಂತ ನಿಜ ಹೇಳು. ಅಮ್ಮ ನೋಡಿ, ನಾನು ನಿಮಗೆ ಸುಳ್ಳು ಹೇಳಲ್ಲ. ನನ್ನ ನಿಜವಾದ ಹೆಸರು ಇಶಾನ್ ಅರ್ಸಾನಿ. ಲೋಸ್ಲಾ ಕಾರ್ಸ್ನ ಮಾಲೀಕ ಮತ್ತು ಅರ್ಸಾನಿ ಇಂಡಸ್ಟ್ರಿನ ಮಾಲೀಕ. ನಾನೇ ನಿಜವಾದ ಕಾರ್ ಗುರು. ಮತ್ತೆ ಜಿಯಾಗ್ ಓಕೆ ಅಂದ್ರೆ ನಾನು ಅವಳ ಮದುವೆ ಆಗಕ್ಕೆ ರೆಡಿ ಇದ್ದೀನಿ. ಅಸ್ರಾನಿ ಗ್ರೂಪ್ ಆಫ್ ಇಂಡಸ್ಟ್ರಿ ಓನರ್ನ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಇಲ್ಲಿರೋ ಎಲ್ರಿಗೂ ಗೊತ್ತು. ನೀನೇ ಅವನು ಅಂತ ನಾಟಕ ಮಾಡ್ತಾ ಇದೆಯಾ? ಸಾಕ್ ನಿಲ್ಸು. ಇವನ್ಗೆ ಕಾರ್ ಓಡ್ಸಕ್ಕೂ ಬರಲ್ಲ ಅಂತ ಅನ್ಸತ್ತೆ. ನಿನ್ಗೆ ಕಾರ್ ಓಡ್ಸಕ್ ಬರುತ್ತಾ? ನಂಗೆ ಕಾರ್ ಓಡ್ಸಕ್ಕೂ ಬರುತ್ತೆ, ಕಾರ್ ಮಾಡಕ್ಕೂ ಬರುತ್ತೆ. ಏಯ್, ರೋಡ್ ಮಧ್ಯೆ ಕಾರ್ ಪಾರ್ಕ್ ಮಾಡಿರೋ ಆ ಮಹಾನ್ ಭಾವ ಯಾರಿಲ್ಲಿ? ಈ ರೋಡ್ ಏನೋ ಅವ್ರ ಅಪ್ಪಂದು ಅನ್ಕೊಂಡಿದೀರಾ? ಯಾರದು? ಯಾಕಷ್ಟು ಕಿರಿಸ್ತಾ ಇದೀಯಾ? ಏನಾಯ್ತು? ಏನಾಯ್ತು?
ಈ ಕಾರ್ ಯಾರು ಇಲ್ಲಿ ಹಾಕಿರೋದು? ಬೇಗ ಇಲ್ಲಿಂದ ತಗ್ಸಿದ್ರೆ ಸರಿ, ಇಲ್ಲ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದು ಯಾರ್ ಕಾರ್ ಅಂತ ಕೇಳ್ತಿದ್ಯಾ? ಇದು ವರುಣ್ ಅಹುಜಾ ಅವ್ರ ಕಾರು. ಅಯ್ಯೋ, ಅವನು MLA ಮಗ. ಮಿಸ್ ಆಗಿ ನೀನೇನಾದ್ರೂ ಕಾರ್ನ ಟಚ್ ಮಾಡಿದ್ರೆ ನಿನ್ ಕಥೆ ಅಷ್ಟೇ. ಆಮೇಲೆ ನೀನ್ ದೂರ ಇರು. ಹಾಗಾದ್ರೆ ಈ ಕಾರ್ಗೆ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಅಯ್ಯೋ, ನೋಡಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ ಮನೆ ಮುಂದೆ ಇರೋ ಕಾರ್ಗೆ ಏನಾದ್ರೂ ಆದ್ರೆ ನನ್ ಗತಿ ಅಷ್ಟೇ. ಆಮೇಲೆ ನನಗೆ ಒಬ್ಳು ಮಗಳಿದ್ದಾಳೆ. ದಯವಿಟ್ಟು ಸುಮ್ನೆ ಇಲ್ಲಿಂದ ಹೊರಟೋಗಿ. ಏನ್ರಿ ಆಂಟಿ, ಸುಮ್ನೆ ಇರಿ. ಏ ಜಯರಾಜ್, ನೀನೇನಾದ್ರೂ ಹೇಳಿ ಇವ್ರನ್ನ ಕಳ್ಸು ಇಲ್ಲಿಂದ. ಏ ಗೂಬೆ ನನ್ ಮಗ್ನೆ, ಅಮ್ಮ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ? ನಮ್ಮಪ್ಪ ಈ ಊರಿನ ಪ್ರೆಸಿಡೆಂಟ್. ಚಿಟ್ಕೆ ಹೊಡಿಯೋಷ್ಟರಲ್ಲಿ ನಿಮ್ಮನ್ನ ಇಲ್ಲಿಂದ ಖಾಲಿ ಮಾಡಿಸ್ತಾರೆ. ಏನ್ ಅನ್ಕೊಂಡಿದ್ಯಾ? ಏಯ್, ಕಾರ್ನ ಮುಟ್ಬಾರ್ದು ಅಂದ್ರೆ ನಿನ್ನ ಮುಟ್ಬೇಕಾ? ಡ್ಯಾನ್ಸ್ ಏಂಜಲ್, ಇವನ್ಗೆ ಬುದ್ಧಿ ಕಲ್ಸಿ ಆಮೇಲೆ ಆ ವಿಷಯ ನೋಡ್ಕೊಳ್ಳೋಣ. ಸರಿಯಾಗಿ ಒಂದ್ ನಿಮಿಷ, ಟೈಮ್ ಪ್ಲೀಸ್. ಆ ಕಾರ್ಗೆ ಏನ್ ಬೇಕಾದ್ರೂ ಮಾಡಿ, ಆದ್ರೆ ನನ್ನ ಬಿಟ್ಬಿಡಿ ದಯವಿಟ್ಟು. ನನ್ನ ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ನಮ್ಮ ಡ್ಯಾನ್ಸ್ ಏಂಜಲ್ಗೆ ಏನಾಯ್ತು? ನಿನ್ನ ಪಂಚಾಯತ್ ಪ್ರೆಸಿಡೆಂಟ್ ಅಪ್ಪನ್ನ ಕರಿಯಲ್ವಾ? ನಡಿ ಮಗ, ಈ ಕಾರ್ಗೊಂದ್ ಗತಿ ಏ ಕಾಣಿಸ್ಬೇಕು. ನಿಂತ್ಕೊಳ್ಳಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೀರಾ? ನಿಲ್ಸಿ. ನೀನ್ ಯಾರೋ? ಹಾ, ನೀನ್ ಏನ್ ಮಾಡ್ತಾ ಇದೀಯಾ? ಅವನ ಹತ್ರ ಹೋಗ್ಬೇಡ. ನೀನ್ ನನ್ನ ನಂಬ್ತೀಯಾ? ಏಯ್, ಅಲ್ಲೇನ್ ಸೀಕ್ರೆಟ್ ಮಾತಾಡ್ತಾ ಇದೀರಾ? ನಮಗೂ ಹೇಳು. ಏಯ್, ಇಲ್ಲಿಂದ ನೀನ್ ಹೋಗೋ. ಸುಮ್ನೆ ಇಲ್ಲಿ ವಿಷಯ ದೊಡ್ಡದ್ ಮಾಡಕ್ ಹೋಗ್ಬೇಡ. ಇದರಿಂದ ಆಶಾ ಆಂಟಿಗ್ ತೊಂದರೆ ಆಗುತ್ತೆ. ಹೌದು. ಗೊತ್ತಾಯ್ತಾ? ಸೈಡ್ಗೆ ಬಾ ಸುಮ್ನೆ. ಏಯ್, ನಿನಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಏನು ಅಂತ ಹೇಳು, ಅರ್ಥ ಆಯ್ತಾ? ಹೇ, ಇದು ಸ್ಟಾರ್ಟ್ ಆಗೋಯ್ತು. ಆಯ್ತು. ಏಯ್, ಕೂತ್ಕೋ. ಯಾರ್ ನೀವು? ಎಲ್ಲಿಂದ ಬಂದ್ರಿ? ನಿಮ್ ಪಾದ ಎಲ್ಲಿದೆ? ಏಯ್, ನಿಲ್ಸಿ. ನಿಮ್ಗೆ ಅರ್ಜೆಂಟ್ ಕೆಲಸ ಇತ್ತಲ್ವಾ? ಕಾರ್ ಸೈಡ್ಗೆ ಹಾಕಿದೆ, ಹೋಗಿ. ನೀವಂತೂ ಕಮಾಲ್ ಮಾಡಿದ್ರಿ ಗುರು. ಅಲ್ಲ, ನೀವು ನಮಗೂ ಸ್ವಲ್ಪ ಹೇಳಿ, ಈ ಕಾರ್ ಹೇಗ್ ಸ್ಟಾರ್ಟ್ ಮಾಡಿದ್ರಿ ಅಂತ. ನೋಡಿ, ನಿಮ್ಗೂ ಲೇಟ್ ಆಗ್ತಿದೆ. ಮತ್ತೆ ಇವತ್ತು ನನ್ನ ಅತ್ತೆ ಹುಟ್ಟದಬ್ಬ. ಇನ್ನೊಂದ್ ದಿನ ಕಲಿಸ್ಕೊಡ್ತೀನಿ. ಈ ಊರಿನ ಅಳಿಯ ಅಂದ್ಮೇಲೆ ಹೋಗೋದು ಬರೋದು ಇದ್ದೇ ಇರುತ್ತೆ. ಕಾರ್ ಗುರು, ಬೇಗ ಸಿಗೋಣ. ಏನ್ ವಿಷಯ? ಒಂದೇ ದಿನದಲ್ಲಿ ಎಲ್ರ ಮನ್ಸನ್ನ ಕಾಡ್ಬೇಕು ಅನ್ಕೊಂಡ್ಯಾ? ನಿನ್ ಥರದವ್ರನ್ನ ನಾನ್ ಮೊದ್ಲು ಎಲ್ಲೂ ನೋಡಿರ್ಲಿಲ್ಲ. ಹಾ, ಈಗ ನಿಜ ಹೇಳು. ನೀನು ಇಷ್ಟು ಸ್ಮಾರ್ಟ್, ಕ್ಲಾಸಿ ಮತ್ತೆ ಸ್ಕಿಲ್ಫುಲ್ ಆಗಿದ್ಯಾ. ಹಾಗಂದ್ಮೇಲೆ ನೀನ್ ಭಿಕ್ಷುಕ ಆಗೋದಕ್ಕೆ ಹೇಗ್ ಸಾಧ್ಯ? ನಿಜ ಹೇಳು. ಇಲ್ಲ ಜಿಯಾ, ಆಕ್ಚುಲಿ ನಿನಗೊಂದು ವಿಷಯ ಹೇಳಬೇಕು. ಈಗ ಗೊತ್ತಾಯ್ತಾ ಇವನ್ ಯಾರು ಅಂತ? ಇವನು ಪ್ರೊಫೆಷನಲ್ ಕಾರ್ ಕಳ್ಳ. ಕಾರ್ ಕದಿಯೋದೇ ಇವನ್ ಕೆಲ್ಸ. ಸಾಕು, ಇನ್ನೊಂದು ಶಬ್ದ ಸಹ ನಿನ್ ಬಾಯಿಂದ ಬರಬಾರ್ದು. ನೀನ್ ಇವನ್ಗೆ ಥ್ಯಾಂಕ್ಸ್ ಹೇಳೋ ಬದ್ಲು ಕಳ್ಳ ಅಂತ ಹೇಳ್ತಾ ಇದೀಯಾ? ಬೇಗ ಸಾರಿ ಕೇಳು. ಜಿಯಾ, ಇಲ್ ನೋಡು, ಜಯರಾಜ್ ಕರೆಕ್ಟಾಗಿ ಹೇಳ್ತಿದ್ದಾನೆ. ಒಬ್ಬ ಕಾರ್ ಕಳ್ಳನಿಗೆ ಮಾತ್ರ ಇಂಥ ಸ್ಕಿಲ್ ಬರುತ್ತೆ. ಮತ್ತೆ ಒಂದ್ ವಿಷಯ ಕೇಳು. ಹೀರೋ ಜೊತೆ ಇರೋಳ್ನ ಹೀರೋಯಿನ್ ಅಂತಾರೆ, ಭಿಕ್ಷುಕನ್ ಜೊತೆ ಇರೋಳನ್ನ ಭಿಕ್ಷುಕಿನೇ ಅಂತಾರೆ, ಮತ್ತೆ ಕಳ್ಳನ ಜೊತೆ ಇರೋಳನ್ನ ಕಳ್ಳಿನೇ ಅಂತಾರೆ.
ಇವನ್ ಜೊತೆ ನೀನು ಇದ್ರೆ ನಿನ್ನ ಸಹ ಕಳ್ಳಿ ಅಂತಾರೆ, ಮತ್ತೆ ಮಾನ ಮರ್ಯಾದೆ ಮಾರ್ಕೆಟ್ ನಲ್ಲಿ ಹರಾಜಾಗುತ್ತೆ. ಸಾಕು ಜಯರಾಜ್, ಸುಮ್ನೆ ಇರು. ಜಿಯಾ ಬಗ್ಗೆ ಇನ್ನೊಂದು ಮಾತಾಡಿದ್ರು ಇಲ್ಲಿ ಎಲ್ರ ಮುಂದೆ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಜೀವನದಲ್ಲೂ ಎದ್ದೇಳಕ್ಕಾಗ್ಬಾರ್ದು. ಯಾಕೆ ಕೋಪ ಬರ್ತಿದ್ಯಾ? ಜಿಯಾ ನನ್ನವಳು, ಮೊದ್ಲು ನನ್ನವಳು, ಮತ್ತೆ ಮುಂದೆನೂ ನನ್ನವಳಾಗಿರ್ತಾಳೆ. ಜಿಯಾ ಯಾವತ್ತೂ ನಿನ್ನವಳಾಗಿರ್ಲಿಲ್ಲ. ಅವಳು ನೋಡಿದ್ರೇನೆ ಗೊತ್ತಾಗತ್ತೆ. ಮತ್ತೆ ಅವಳನ್ನ ಯಾರಾದ್ರೂ ಮುಟ್ಟಿದ್ರೆ, ಅಲ್ಲ ಕೆಟ್ಟ ದೃಷ್ಟಿಲಿ ನೋಡಿದ್ರು, ನಾನಂತೂ ಸುಮ್ಮನೆ ಇರಲ್ಲ. ಯಾರಾದ್ರೂ ಅಂತ ಸಾಹಸ ಮಾಡಿದ್ರೆ ಅವ್ರ ಹೆಸರು ಸಹ ನ್ಯೂಸ್ ಪೇಪರ್ ಅಲ್ಲಿ ಬರೋ ಹಾಗೆ ಮಾಡ್ತೀನಿ. ಸುಮ್ಮನೆ ಏನೇನೋ ಹೇಳೋದನ್ನ ನಿಲ್ಸು. ಫಸ್ಟ್ ನೀನು ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡು. ನಿನಗೆ ಗೊತ್ತೇ ಇರ್ಲಿಲ್ಲ ಅನ್ಸುತ್ತೆ ಇವನೊಬ್ಬ ಕಳ್ಳ ಅಂತ. ಈಗ ನಿನಗೆ ನಾಚಿಕೆ ಆಗ್ತಾ ಇದೆ ಅಲ್ವಾ? ಅಯ್ಯೋ ದೇವ್ರೆ, ಈ ಜೈರಾಜ್ ಒಬ್ಬ ಲೂಸ್ ನನ್ ಮಗ. ಇದು ಹೀಗೆ ಕಂಟಿನ್ಯೂ ಆದ್ರೆ ಎಲ್ಲ ನಿಜ ಎಲ್ರ ಮುಂದೆ ಬಯಲಾಗುತ್ತೆ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿನಗೆ ಒಳ್ಳೆ ಮನ್ಸು ಅನ್ನೋದು ಇಲ್ವೇ ಇಲ್ಲ ಅಂತ ಗೊತ್ತಾಯ್ತು. ನಿನ್ನಂತವ್ರೆ ಶ್ರೀಮಂತರು ಅಂತ ಪೋಸ್ಟ್ ಕೊಡೋದು, ಎಲ್ಲ ಬಡವರು ಇದೇ ರೀತಿ ಹೇಳೋದು, ನಾವು ಹೃದಯದಿಂದ ಶ್ರೀಮಂತರು ಅಂತ. ಆ ತರ ಶ್ರೀಮಂತರನ್ನ ಇಟ್ಕೊಂಡು ಉಪ್ಪಿನಕಾಯಿ ಹಾಕ್ತೀಯ ಜಿಯಾ ನೀನು? ನೀವು ಅಡ ಇಟ್ಟಿರೋ ಮನೆ ಹೋದಾಗ ಏನೋ ಅವ್ನ ಮನೆ ಹೃದಯದಲ್ಲಿ ಕಟ್ಕೊಳ್ತೀಯ ಮನೆನ? ಹೇಳು, ಯಾಕೆ ಸುಮ್ಮನೆ ನಿಂತಿದ್ಯಾ? ನೀನು ಅಲ್ಲೋಗಿ ವಾಸ ಮಾಡ್ತೀಯಾ? ಅಮ್ಮ ಇವನು ಏನ್ ಹೇಳ್ತಾ ಇದ್ದಾನೆ? ನಾನು ಹೇಳ್ತಾ ಇರೋದು ನಿಜ. ನಿಮ್ಮಮ್ಮ ಇದಾರಲ್ಲ, ನಿಮ್ಮ ಮನೆನ ನಮ್ಮ ಅಪ್ಪನ ಹತ್ರ ಅಡ ಇಟ್ಟಿದ್ದಾರೆ. ಮತ್ತೆ ಅದ್ರ ಬದಲಾಗಿ ನಾನ್ ನಿನ್ನ ಮದುವೆ ಆಗ್ಬೋದು ಅಂತ ಕೂಡ ಹೇಳಿದ್ದಾರೆ. ಹೌದು, ಅದು ಏನಾಗಿತ್ತು ಅಂದ್ರೆ, ನೀನು ಓದೋವಾಗ್ಲೇ ಈ ಮನೆ ಅಡ ಇಡಬೇಕಾಯ್ತು. ಯಾಕಂದ್ರೆ ನಿಮ್ಮ ಅಪ್ಪನಿಗೆ ಹಾಸ್ಪಿಟಲ್ ತೋರ್ಸಕ್ಕೆ ನಮ್ಮ ಹತ್ರ ಹಣ ಇರ್ಲಿಲ್ಲ. ಅದಕ್ಕೆ ನಾನು ಜಯರಾಜ್ ಅಪ್ಪನ್ಗೆ ನೀನು ಇವನನ್ನ ಮದ್ವೆ ಆಗ್ತೀಯ ಅಂತ ಮಾತು ಕೊಟ್ಟಿದ್ದೆ. ಅಮ್ಮ ನೀನ್ ಯಾಕೆ ಹೀಗ್ ಮಾಡ್ದೆ? ಇದ್ರ ಬಗ್ಗೆ ನನ್ನ ಹತ್ರ ಒಂದ್ಸಲನಾದ್ರೂ ಹೇಳ್ಬೇಕಾಗಿತ್ತಲ್ವಾ? ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ನೀವು ಕೊಡ್ಬೇಕಾಗಿರೋ ಸಾಲನ ಬಡ್ಡಿ ಸಮೇತ ಇವ್ರಿಗೆ ವಾಪಸ್ ಕೊಡ್ತೀನಿ. ಬೇಡ ಬೇಡ, ನನಗೆ ನೀನು ಕದ್ದಿರೋ ಹಣ ಬೇಡಪ್ಪ. ಸುಮ್ನೆ ಇರಮ್ಮ. ನೋಡು ಇಶಾನ್, ಥ್ಯಾಂಕ್ ಯು. ನೀನ್ ಈಗಾಗ್ಲೇ ನನಗೆ ತುಂಬಾ ಸಹಾಯ ಮಾಡಿದ್ಯಾ. ಇದು ನಮ್ಮ ಮನೆ ಸಮಸ್ಯೆ. ಇದನ್ನ ನಾವೇ ಸರಿ ಮಾಡ್ಕೋತೀವಿ. ಮತ್ತೆ ಭಯ ಪಡ್ಬೇಡ, ನಾನ್ ನಿನ್ನ ಹಣನ ವಾಪಸ್ ಕೊಟ್ಬಿಡ್ತೀನಿ. ಹಲೋ ಶರ್ಲಿ, ನಾನು ಆರ್ಡರ್ ಮಾಡಿದ ಗಿಫ್ಟ್ಗಳೆಲ್ಲ ಎಲ್ಲಿದೆ? ಅಯ್ಯೋ, ಯಾವ ಗಿಫ್ಟು? ನೀನು ಬಂದು ರಿಕ್ಷಾದಲ್ಲೇನೆ ಹೋಗು ವಾಪಸ್ಸು. ಅದು ಕಳ್ಳ ದಾರಿಲಿ. ಮತ್ತೆ ಇನ್ನೊಂದು ವಿಷಯ, ಫ್ಯಾಕ್ಟ್ರಿಯಲ್ಲಿರೋ ಎಲ್ಲ ಕಲರ್ ಕಾರ್ಸ್ನು ಇಲ್ಲಿ ಕಳಿಸು. ಓಕೆ. ಜಯರಾಜ್, ಚಿಂತೆ ಮಾಡ್ಬೇಡ. ರಾಜೀವ್ ಮತ್ತೆ ಮಿಂಟಿ ಬಂದ್ರು ಅನ್ಸತ್ತೆ. ಸರ್, ನೀವ್ ಕೇಳಿದ ಗಿಫ್ಟ್ಸ್ ಇಲ್ಲಿದೆ. ಮತ್ತೆ ಕಾರ್ಸ್ ಇಷ್ಟರಲ್ಲೇ ರೀಚ್ ಆಗ್ತಾ ಇವೆ. ಸಾರಿ ಫಾರ್ ದ ಡಿಲೇ. ಪರವಾಗಿಲ್ಲ ಶರ್ಲಿ, ಥ್ಯಾಂಕ್ ಯು. ನನ್ನ ಕ್ಷಮಿಸಿ. ನಿಮ್ಮ ಗೊಂದಲ ನಂಗೆ ಅರ್ಥ ಆಯ್ತು. ನಿಮ್ಮ ಮಗಳ ಬಾಯ್ ಫ್ರೆಂಡ್ನ ಮೀಟ್ ಮಾಡಿ ಒಂದೇ ಸಲ ಓಕೆ ಅನ್ನೋದು ಕಷ್ಟ ಆಗುತ್ತೆ ಅಂತ ನಂಗೆ ಗೊತ್ತು. ಆದ್ರೆ ಈ ಬ್ಯಾಗ್ ತುಂಬಾ ದೊಡ್ಡದಾಗಿದೆ. ಇದ್ರೊಳಗಡೆ ಏನಿರಬಹುದು? ಅಯ್ಯೋ, ಇದರಲ್ಲಿ 2 kg ಆಲೂಗಡ್ಡೆ, 3 kg ಈರುಳ್ಳಿ, ಮತ್ತೆ ಅದೇನದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರ್ಬೋದಷ್ಟೇ. ಸರಿಯಾಗಿ ಹೇಳ್ದೆ. ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ನಾನ್ ಹೇಳ್ತೀನಿ. ಈ ಬ್ಯಾಗ್ ಅಲ್ಲಿ 90 ಲಕ್ಷ ಬೆಲೆ ಬಾಳೋ ಕಾರು, 2 ಕೋಟಿ ಬೆಲೆ ಬಾಳೋ ಮನೆ ಡಾಕ್ಯುಮೆಂಟ್ಸ್ ಇದೆ. ಏನು ಏನು? ಇದು ನಿಜನಾ? ನೀವೇ ನೋಡಿ. ನೀನ್ ಏನ್ ಮಾಡ್ತಾ ಇದೀಯಾ? ನನ್ನಮ್ಮ ಎಲ್ರ ಮುಂದೆ ಮುಜುಗರಕ್ಕೊಳಗಾಗ್ತಾರೆ. ನಾನು ತುಂಬಾ ಸಮಯದಿಂದ ನಿನಗೆ ಇದನ್ನೇ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೇಗೆ? ಆದ್ರೆ ಅಲ್ಲ ಜಿಯಾ, ನೀನು ಜಿಯಾ, ನನ್ನ ಎಲ್ಲ ಕೆಲಸನೂ ಬಿಟ್ಟು ನಿನಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ನಾನು ಯಾವತ್ತೂ ನಿನಗೆ ಅವಮಾನ ಆಗಕ್ ಬಿಡಲ್ಲ. ಅಯ್ಯೋ, ಬೇಗ ಬೇಗ ಬ್ಯಾಗ್ ತೆಗೀರಿ. ಈ ಕಳ್ಳನ್ ಪಾರಿವಾಳಗಳು ಹಾರಿ ಆಚೆಗಡೆ ಬರ್ಲಿ. ಹಾ ಹೌದು, ನಾವು ನೋಡ್ತೀವಿ ಇವನು ಶ್ರೀಮಂತನ ಅಥವಾ ಭಿಕ್ಷುಕನ ಅಂತ. ತೆಗಿ. ನೋಡಿ,
ಕಾರು ಮತ್ತೆ ಮನೆ ದಾಖಲೆಗಳು ಎಲ್ಲ ನಿಮ್ಮ ಹೆಸರಲ್ಲಿದೆ. ಹಾ, ನನ್ನ ಹೆಸರಲ್ಲ, ಎಲ್ಲಿ ನೋಡ್ತೀನಿ, ನನ್ನ ಹೆಸರಲ್ಲಿದೆಯಾ? ಓ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗ್ ಗೊತ್ತಿತ್ತು ನನ್ನ ಮಗಳು ಬುದ್ಧಿವಂತಳು ಅಂತ. ಎಷ್ಟೇ ಆದ್ರೂ ನನ್ನ ಮಗಳಲ್ವಾ? ಥ್ಯಾಂಕ್ ಯು. ಈಗ ನಿಜ ಹೇಳು, ಇದನ್ನೆಲ್ಲ ನೀನ್ ಹೇಗ್ ಮಾಡ್ದೆ ಅಂತ. ನೀನ್ ನಿಜವಾಗ್ಲೂ ಇಶಾನ್ ಅರ್ಸಾನಿನಾ ಅಥವಾ ಈಶಾನ್ ಅಸ್ರಾನಿ? ನಿಜ ಹೇಳು. ನಾನು ಜಿಯಾಳ ಇಶಾನ್. ಜಿಶಾನ್, ನೀವೆಲ್ಲ ಎಷ್ಟು ಮುಗ್ಧರು. ನೀನೇನ್ ಹೇಳ್ತಾ ಇದೀಯ ಜಯರಾಜ್? ನೋಡಿ, ನಾನ್ ನನ್ನ ಕಣ್ಣಿಂದ ಆ ಗಿಫ್ಟ್ ಅನ್ನ ನೋಡೋವರೆಗೂ ನಾನಂತೂ ನಂಬೋದಿಲ್ಲ. ಇವನು ಅವತ್ತು ಕಳ್ಳನೆ, ಇವತ್ತು ಕಳ್ಳನೆ, ಮತ್ತೆ ಮುಂದೆನೂ ಕಳ್ಳನೆ. ಸಾಕು, ನಿಂದು ತುಂಬಾ ಜಾಸ್ತಿ ಆಗ್ತಾ ಇದೆ. ನಿಂದೇನ್ ಪ್ರಾಬ್ಲಮ್ ಹೇಳು? ವಾವ್, ನಮ್ಮ ಸ್ವೀಟ್ ಸಾಫ್ಟ್ ಇನ್ನೋಸೆಂಟ್ ಜಿಯಾ ಇವತ್ತಿಷ್ಟು ಜೋರಾಗಿ ಮಾತಾಡ್ತಾ ಇದ್ದಾಳೆ. ನನ್ನ ದೊಡ್ಡ ಮಗಳು ಮಿಂಟಿ ಮತ್ತೆ ನನ್ನ ಪ್ರೀತಿ ಅಳಿಯಂದ್ರು ಬಂದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಆಯುಷ್ಮಾನ್ ಭವ. ಹ್ಯಾಪಿ ಬರ್ತ್ಡೇ ಮಾಮ್. ಥ್ಯಾಂಕ್ ಯು. ಹ್ಯಾಪಿ 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 ಬರ್ಡೇ ಮಮ್ಮಿ. ಥ್ಯಾಂಕ್ ಯು. ಇದು ನಿಮ್ಗಾಗಿ ಒಂದು ಚಿಕ್ಕ ಗಿಫ್ಟ್. ಇದು 10 ಲಕ್ಷ ಇರೋ ಕ್ರೆಡಿಟ್ ಕಾರ್ಡ್. ಇದನ್ನ ಶಾಪಿಂಗ್ ಬಳಸಿ, ಪಾರ್ಟಿ ಮಾಡಿ, ಇಲ್ಲ ಅಂದ್ರೆ ವೆಕೇಶನ್ಗೆ ಹೋಗಿ, ನಿಮ್ ಇಷ್ಟ. 10 ಲಕ್ಷವಾ? ಜಿಯಾ, ನಿನ್ ಅಕ್ಕ ಮತ್ತೆ ಭಾವನ್ನ ವೆಲ್ಕಮ್ ಮಾಡಲ್ವಾ? ನಾವು ಒಂದೇ ಊರಲ್ಲಿದ್ರು ಒಬ್ಬರನ್ನೊಬ್ರು ಮೀಟ್ ಆಗೋಲ್ಲ. ಹೇ ಜೈರಾಜ್, ಮುಖ ಯಾಕೆ ಹೀಗ್ ಮಾಡ್ಕೊಂಡಿದ್ಯಾ? ಮತ್ತೆ ಎಲ್ರು ಯಾಕೆ ಹೀಗಿದ್ದೀರಾ? ಅಯ್ಯೋ, ಯಾರಾದ್ರೂ ಹೇಳಿ ಯಾಕೆ ಹೀಗಿದ್ದೀರಾ? ಒಂದ್ ನಿಮಿಷ, ಇವನ್ ಇಲ್ಲೇನ್ ಮಾಡ್ತಾ ಇದ್ದಾನೆ? ಅಂದ್ರೆ ನಿನಗೆ ಇವನು ಗೊತ್ತಾ? ಚಿಕ್ಕ ವಯಸ್ಸಿಂದ ಗೊತ್ತು, ಆದ್ರೆ ಇವನ್ ಇಲ್ಲ ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳು. ಅಯ್ಯೋ, ಇವನು ಈಶಾನ್ ಅಂತ, ಜಿಯಾಳ ಬಾಯ್ ಫ್ರೆಂಡ್. ಜಿಯಾಳ ಬಾಯ್ ಫ್ರೆಂಡಾ? ಇವನು ಒಬ್ಬ ಭಿಕ್ಷುಕ. ಜಿಯಾ, ನೀನ್ ಯಾಕೆ ನಮ್ಮೆಲ್ಲರ ಮರ್ಯಾದೆ ಕಳೀತಾ ಇದೀಯಾ? ಏನ್ ಹೇಳ್ತಾ ಇದೀಯ ಮಿಂಟಿ? ಬಾಯ್ಗೆ ಬಂದಾಗೆಲ್ಲ ಮಾತಾಡಬೇಡ. ಇವನು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಇಶಾನ್. ಏನ? ಇವನು ನಿನ್ನ ಎಕ್ಸ್ ಬಾಯ್ ಫ್ರೆಂಡಾ? ನೀನ್ ನನ್ನ ಅಕ್ಕನ್ ಡೇಟ್ ಮಾಡ್ತಾ ಇದೀಯಾ? ಜಿಯಾ, ಅದು ಕೆಲ್ಸಕ್ ಬಾರ್ದವನೆ. ನಿಜ ಏನು ಅಂತ ನಾನು ಎಲ್ರಿಗೂ ಹೇಳ್ತೀನಿ. ನಾನು ಮತ್ತೆ ಇಶಾನ್ ಕಾಲೇಜಲ್ಲಿದ್ದಾಗ 1 ಮಂತ್ ಡೇಟ್ ಮಾಡ್ತಾ ಇದ್ವಿ. ಆಗ ಇವನು ಒಳ್ಳೆ ಬಡವ ಭಿಕಾರಿ ಥರ ಇದ್ದ. ಇವನ್ ಹತ್ರ ಏನೂ ಇರ್ಲಿಲ್ಲ. ಜೇಬಲ್ಲಿ 1 ರೂಪಾಯಿ ಇಲ್ಲ ಅಂತಂದ್ರು ಯಾವ್ದೋ ದೊಡ್ಡ ಕೋಟ್ಯಾಧಿಪತಿ ಥರ ಆಡ್ತಾ ಇದ್ದ. ಇವನಿಂದ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತಂದ್ರೆ ಆಳೋದಕ್ಕೆ ಶುರು ಮಾಡ್ತಿದ್ದ. ಆಮೇಲೆ ಯಾವ್ದೋ ಜುಜುಬಿ ಕೆಲ್ಸ ಸಿಕ್ತು. ಇವನಿಗ ಜುಜುಬಿ ಕೆಲ್ಸ ಸಿಕ್ಕದ್ಮೇಲೆ ಅದೇ ಕಾರಣ ಇಟ್ಕೊಂಡು ನಾನು ಅವನ್ ಜೊತೆ ಬ್ರೇಕಪ್ ಮಾಡ್ಕೊಂಡೆ. ದೇವ್ರ ದಯೆಯಿಂದ ಇವನಿಂದ ನಂಗೆ ಮುಕ್ತಿ ಸಿಕ್ತು. ಏನು ಇದೆಲ್ಲ ನಿಜನಾ? ಹಾ, ಆದ್ರೆ ಏನು, ಎಲ್ರಿಗೂ ಒಂದಲ್ಲ ಒಂದ್ ಪಾಸ್ಟ್ ಇರುತ್ತೆ. ಅದೇನ್ ದೊಡ್ಡ ವಿಷಯ. ಈಗ ಇವನು ಒಬ್ಬ ಸೆಟಲ್ಡ್ ವ್ಯಕ್ತಿ, ಅದು ಇವಾಗ ಮುಖ್ಯ ಅಲ್ವಾ? ಜಿಯಾ, ನಿನಗ್ ಹುಚ್ಚಿಡ್ದಿದ್ಯಾ? ಇವನು ಸಿಟಿನಲ್ಲಿ ಕೈಯಲ್ಲೊಂದ್ ಪ್ಲೇಟ್ ಹಿಡ್ಕೊಂಡು ಭಿಕ್ಷೆ ಬಿಡ್ತಾನೆ. ಇವನು ಭಿಕ್ಷುಕ. ಜೇಬಿನಲ್ಲೂ ಭಿಕ್ಷುಕ, ಅದೃಷ್ಟದಿಂದನೂ ಭಿಕ್ಷುಕ. ಒಂದು ಕಡೆ ನಿನ್ನ ಅಕ್ಕ ಎಷ್ಟು ಬುದ್ಧಿವಂತೆ, ಇನ್ನೊಂದು ಕಡೆ ನೀನು. ಯಾಕೆ ನಿಮ್ಮಮ್ಮಂಗೆ ಇಷ್ಟು ಹಿಂಸೆ ಕೊಡ್ತಾ ಇದೀಯಾ? ಏ ಜಿಯಾ, ನಿನ್ಗೆ ಬುದ್ಧಿ ಇಲ್ವಾ? ನಿನಗ್ ತಲೆ ಕೆಟ್ಟಿದ್ಯಾ? ಈ ಭಿಕ್ಷುಕ ನಿನ್ನ ಹೇಗ್ ನೋಡ್ಕೋತಾನೆ? ಗಾಳಿ ಕುಡ್ದು ಜೀವನ ಮಾಡ್ತೀಯಾ, ಇಲ್ಲ ಜೀವನ ಪೂರ್ತಿ ನೀರ್ ಕುಡ್ಕೊಂಡೇ ಇರ್ತೀಯಾ? ಓ ಕೇಳಿ, ಇವನು ಬರೀ ಕಳ್ಳ ಅಲ್ಲ, ಬಡವನು ಅಲ್ಲ, ಇವನೊಬ್ಬ ಭಿಕ್ಷುಕ ಇವನು. ನಿನಗ್ ಹುಚ್ಚಿಡ್ದಿದ್ಯಾ? ನಾನು ನಿನ್ನ ಅಕ್ಕ, ನಿನಗ್ ಕೆಟ್ಟದಾಗ್ಲಿ ಅಂತ ಅನ್ಕೊಳಲ್ಲ. ನನ್ನ ಬಾಯ್ ಫ್ರೆಂಡ್ಗೆ ಅವಮಾನ ಮಾಡೋ ರೈಟ್ಸ್ ನಿನಗಿಲ್ಲ ಮಿಂಟಿ. ಅದಕ್ಕೆ ಸುಮ್ನೆ ಇದ್ರೆ ಸರಿ. ರಾಜೀವ್, ಯಾಕೆ ಸುಮ್ನೆ ಇದೀಯಾ? ಇವ್ರಿಗೆ ಹೇಳು, ನಿನ್ಗೆ ಇವನು ಚಿಕ್ಕ ವಯಸ್ಸಿಂದ ಗೊತ್ತು ಅಂತ. ಹೌದು, ಈ ಇಡಿಯಟ್ ನಂಗೆ ಚಿಕ್ಕ ವಯಸ್ಸಿಂದ ಗೊತ್ತು. ನಾವು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಯಾವ ಸ್ಟೂಡೆಂಟ್ ಕೂಡ ಇವನ ಹತ್ರ ಹೋಗೋದಕ್ಕೆ ಯಾರು ಕೂಡ ಇಷ್ಟಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಇವನು ಸ್ಕೂಲ್ಗೆ ಒಬ್ಬ
ಭಿಕ್ಷುಕನಂತೆ ಬರ್ತಾ ಇದ್ದ. ಇವನ ಹತ್ರ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು, ಆದ್ರೆ ಓದೋದ್ರಲ್ಲಿ ಮಾತ್ರ ತುಂಬಾ ಶಾರ್ಪ್ ಆಗಿದ್ದ. ಅಲ್ಲಿ ಟಾಪರ್ ಆಗ್ತಾ ಇದ್ದ. ಆದ್ರೆ ಏನ್ ಪ್ರಯೋಜನ? ಈಗ ಸಹ ಇವನು ಭಿಕ್ಷುಕನೇ ಆಗಿದ್ದಾನೆ. ಅವ್ರ ಫೋಟೋ ಇವನ್ಗೆ ತೋರ್ಸು. ಹಾ ಇದೆ. ಮತ್ತ್ಯಾಕೆ ವೇಟ್ ಮಾಡ್ತಾ ಇದೀಯಾ? ಬೇಗ ತೋರ್ಸು ಎಲ್ರಿಗೂ. ಅಯ್ಯೋ ದೇವ್ರೆ, ಇದು ನಿಜ ಆದ್ರೆ ಇಷ್ಟೊತ್ತು ಇವನೆಲ್ಲ ಸುಳ್ಳು ಹೇಳಿ ನಮ್ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾನೆ ಅಂತ ಆಯ್ತು. ನೀನ್ ಈ ಫೇಕ್ ಡಾಕ್ಯುಮೆಂಟ್ಸ್ ತಗೋ. ನನ್ನ ಮಗಳನ್ನ ಬಲೆಗೆ ಬೀಳಿಸ್ಕೊಂಡು ನನಗೆ ಸುಳ್ಳು ಹೇಳಿ ನನ್ನ ಮತ್ತೆ ನನ್ನ ಮನೆಯವ್ರನ್ನೆಲ್ಲ ಎಲ್ಲರ ಮುಂದೆ ಅವಮಾನ ಮಾಡ್ತಾ ಇದೀಯಾ? ನೀವು ಅದನ್ನ ಹರಿಬಾರ್ದಾಗಿತ್ತು. ನಿಜ ಗೊತ್ತಾದಾಗ ನೀವು ತುಂಬಾ ರಿಗ್ರೆಟ್ ಮಾಡ್ತೀರಾ. ನೀನಿನ್ನೂ ಇಲ್ಲೇ ಇದೀಯಾ ಅನ್ನೋದೇ ನಮ್ಗೆಲ್ರಿಗೂ ರಿಗ್ರೆಟ್ ಭಿಕಾರಿ. ಏನ್ ಮಾಡ್ತಾ ಇದೀಯಾ? ನನಗ್ ನೋವಾಗ್ತಾ ಇದೆ. ನಾನು ನಿನ್ನ ಅಕ್ಕ, ಮತ್ತೆ ನೀನು ಭಿಕ್ಷುಕನಿಗಾಗಿ ನನ್ ಮೇಲೆ ಕೈ ಮಾಡ್ತಾ ಇದೀಯಾ? ಬಿಡು ನನ್ನ. ಏ ಜಿಯಾ, ಏನ್ ಮಾಡ್ತಾ ಇದೀಯಾ? ನನ್ನ ಬಿಡು. ಸಾಕು, ಇದಕ್ಕೆಲ್ಲ ನಾನೇ ಕಾರಣ. ಇವನು ನನ್ನ ಬಲೆಗೆ ಬೀಳಿಸ್ಕೊಂಡಿಲ್ಲ, ನಾನೇ ಇವನ್ನ ಬೀಳಿಸ್ಕೊಂಡೆ. ಏನು? ಹೌದು, ಒಂದು ದಿನ ನನ್ನ ಬಾಯ್ ಫ್ರೆಂಡ್ ಆಗಿ ನಾಟಕ ಮಾಡು ಅಂತ ದುಡ್ಡು ಕೊಟ್ಟು ನಾನೇ ಇವನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು. ಇದೆಲ್ಲ ನಂದೇ ತಪ್ಪು. ಸಾರಿ, ನನ್ನ ಕ್ಷಮಿಸು ಇಶಾನ್. ನನ್ನ ಮನೆಯವರು ನಿನ್ ಜೊತೆ ಇಷ್ಟು ಕ್ರೂರವಾಗಿ ಬಿಹೇವ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಇಷ್ಟೊತ್ತು ಇದನ್ನೇ ಹೇಳಿದಲ್ವಾ, ಇವರು ನಿಜವಾದ ಲವರ್ಸ್ ಅಂತೂ ಅಲ್ವೇ ಅಲ್ಲ. ಯಾರು ತಮ್ಮ ಮಗಳನ್ನ ಒಬ್ಬ ಭಿಕ್ಷುಕನ ಕೈಗೆ ಅಥವಾ ಭಿಕ್ಷುಕನ ತಟ್ಟೆಗೆ ಹಾಕಲ್ಲ. ಭಿಕ್ಷುಕನಾಗಿರ್ಲಿ ಅಥವಾ ಶ್ರೀಮಂತನಾಗಿರ್ಲಿ ನನಗ್ ಪರವಾಗಿಲ್ಲ. ನಾನು ಮದುವೆ ಆಗೋದಾದ್ರೆ ಇವನನ್ನೇ. ಯಾರ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರು ನನ್ನನ್ನು ತಡಿಯಕ್ಕಾಗಲ್ಲ. ಬಾಯ್ ಮುಚ್ಚು ಜಿಯಾ. ಆಶಾ, ನಿನ್ ಮಕ್ಕಳಿಗೆ ಎಂಥ ಬುದ್ಧಿ ಕಲ್ಸಿದ್ಯಾ ನೀನು? ಫಸ್ಟ್ ಯಾರೋ ಭಿಕ್ಷುಕನನ್ನ ಬಾಯ್ ಫ್ರೆಂಡ್ ಅಂತ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದ್ಲು. ಅದು ಸಾಲ್ದು ಅಂತ ಎಲ್ರ ಮುಂದೆ ಅವನ ಜೊತೆ ತುಂಬಾ ಕ್ಲೋಸ್ ಆಗೇ ಇದ್ಲು. ಈಗ ನೋಡಿದ್ರೆ ಈ ಹುಡುಗಿ ಎಲ್ರ ಮುಂದೆ ನಿನ್ನ ಮರ್ಯಾದೆನ 3 ಕಾಸಿಗೆ ಹರಾಜ್ ಹಾಕ್ತಿದ್ದಾಳೆ. ಶಭಾಷ್ ಜಿಯಾ, ಶಭಾಷ್. ಎಲ್ರ ಮುಂದೆ ನಮ್ಮ ಮರ್ಯಾದೆ ತೆಗೆದ್ಬಿಟ್ಟೆ ನೀನು. ಅಮ್ಮ, ಇದಕ್ಕೆಲ್ಲ ಮೇನ್ ರೀಸನ್ ಯಾರು? ನಾನು ಹೀಗ್ ಮಾಡಿದ್ದೆ ನಿನ್ನಿಂದ. ನನಗಿಷ್ಟ ಇಲ್ಲ ಅಂತಂದ್ರು ಅವನ ಜೊತೆ ನನ್ ಮದ್ವೆ ಮಾಡೋಕೆ ತುದಿಗಾಲಲ್ಲಿ ನಿಂತಿದ್ದೆ. ನೀನ್ ಹೀಗ್ ಮಾಡಿರ್ಲಿಲ್ಲ ಅಂತಂದಿದ್ರೆ ಹೀಗಾಗ್ತಿತ್ತ? ಇದು ನನ್ ತಪ್ಪ. ನೋಡು, ಈ ಹಣ ತಗೊಂಡು ಇಲ್ಲಿಂದ ಹೊರಟೋಗು. ನನ್ನನ್ನು ಕ್ಷಮಿಸ್ಬಿಡು. ಸಾರಿ. ಇಲ್ಲ 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 ಜಿಯಾ, ನಿನ್ ಸಂತೋಷಕ್ಕಿಂತ ನನಗೆ ಯಾವುದು ಮುಖ್ಯ ಅಲ್ಲ. ನಿನಗೆ ಖುಷಿ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ಇದರಲ್ಲಿ ನನ್ನ ತಪ್ಪು ಇದೆ. ನಾನು ನಿನ್ಗೆ ಯಾವ್ದು ಪೂರ್ತಿ ವಿಷಯ ಹೇಳಿಲ್ಲ. ಒಬ್ಬ ವ್ಯಕ್ತಿ ಯಾವಾಗ ಸಕ್ಸಸ್ಫುಲ್ ಆಗ್ತಾನೋ. ಯಾವ್ದ್ರಲ್ಲಿ ಸಕ್ಸಸ್ಫುಲ್? ಭಿಕ್ಷೆ ಬೇಡದ್ರಲ್ಲ. ಸಂಪತ್ತು, ಸ್ಟೇಟಸ್ ಅಂಡ್ ಪವರ್ ಇದ್ರು ನಾನೊಬ್ಬ ಒಂಟಿಯಾಗಿದ್ದೆ. ನಾನು ಕೆಲಸದಲ್ಲಿ ಎಷ್ಟು ಮುಳುಗಿದೆ ಅಂದ್ರೆ ಯಾರೊಬ್ರು ಬೆಸ್ಟ್ ಫ್ರೆಂಡ್ ಇರ್ಲಿಲ್ಲ. ಎಲ್ರು ನನ್ನ ದುಡ್ಡು, ಸ್ಟೇಟಸ್, ಪವರ್ ನೋಡಿ ಜೊತೆಲಿ ಇರ್ತಾ ಇದ್ರು. ಅದಕ್ಕೆ ಹೃದಯಕ್ಕೆ ಯಾರು ಹತ್ರ ಆಗಿರ್ಲಿಲ್ಲ. ಆದ್ರೆ ನಾನು ಜಿಯಾ, ಅದೆಲ್ಲ ಬದಲಾಗೋಯ್ತು. ಇದುವರೆಗೂ ನನ್ನ ಹಣ ನೋಡಿ ಎಲ್ಲ ಇಷ್ಟಪಡ್ತಾ ಇದ್ರು. ಆದ್ರೆ ನನ್ ಮನ್ಸ್ ನೋಡಿ ಇಷ್ಟಪಟ್ಟಿದ್ದು ನೀನ್ ಮಾತ್ರ ಜಿಯಾ. ನಾನೊಬ್ಳು ಒಳ್ಳೆ ಮನ್ಸಿರೋ ಹುಡುಗಿನ ಹುಡುಕ್ತಾ ಇದ್ದೆ, ಮತ್ತೆ ಅವಳು ಇವತ್ತು ನನ್ನ ಜೊತೆ ಇದ್ದಾಳೆ. ನನ್ ದುಡ್ಡುಗೋಸ್ಕರ ಅಲ್ಲ. ಎಲ್ರೂ ನೀನ್ ಭಿಕ್ಷೆ ಬೇಡೋ ಫೋಟೋನ ನೋಡಿದ್ದಾರೆ. ಆದ್ರಿಂದ ಈ ಸಿನಿಮಾ ಡ್ರಾಮಾನ ಇಲ್ಲಿಗೆ ನಿಲ್ಸು, ಮತ್ತೆ ನನ್ನ ತಂಗಿಯಿಂದ ದೂರ ಇರು. ಜಿಯಾ, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದ್ಯಾ? ನಿನ್ನ ಈ ಪರಿಸ್ಥಿತಿಗೆ ಸಿಕ್ಸಿದಕ್ಕೆ ನನ್ನ ಕ್ಷಮಿಸು.
ಒಂದ್ ಕೆಲ್ಸ ಮಾಡು, ಈಗ ನಿಜ ಹೇಳು ಪ್ಲೀಸ್. ಜಿಯಾ, ನೀನು ಕನ್ಸಲ್ ಪ್ರೀತಿ ಮಾಡ್ತಾ ಇದ್ದ ಆ ವ್ಯಕ್ತಿ ನಾನೇ. ಸಾಕು, ಮನೆ ಒಳಗಡೆ ಬಾ. ಮತ್ತೆ ಈ ಭಿಕ್ಷುಕನನ್ನ ನನ್ನ ಮನೆಯಿಂದ ನಾನೇ ಸ್ವತಃ ಹೊರಗೆ ಹಾಕ್ತೀನಿ. ಬಾ 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 ಅಂದೆ. ಈ ರೀತಿ ಇನ್ನಷ್ಟು ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ನೀಡಲಾಗಿದೆ.